ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ನಮಸ್ತೆ ಸ್ನೇಹಿತರೆ, ಈಗಿನ ಎನರ್ಜಿ ಚೆಕ್ ರೀಡಿಂಗ್ ಆಗಿರುತ್ತೆ. ನೀವು ತುಂಬ ಚೆನ್ನಾಗಿದ್ದೀರಾ, ತುಂಬ ಸಂತೋಷವಾಗಿದ್ದೀರಾ, ಹಾಗೆ ನೀವು ಅಂದ್ಕೊಂಡದನ್ನು ಸಾಧಿಸಬೇಕು ಅನ್ನುವ ರೀತಿಯಲ್ಲಿ ನಿಮ್ಮ ಮನೋಭಾವ ಈಗ ಪರಿವರ್ತನೆಯಾಗಿ, ಹೇಗಂದರೆ ಇಲ್ಲಿ ಗುರುವಿನ ಆಶೀರ್ವಾದ, ಹಾಗೆ ನೀವು ಮಾಡಿದ ಒಳ್ಳೆಯ ಉದ್ದೇಶಗಳ ಕರ್ಮಗಳಾಗಿರ್ಬೋದು, ಹಾಗೆ ಸೇವೆಗಳಾಗಿರ್ಬೋದು, ಗುರುವಿನ ಮಾರ್ಗದರ್ಶನ, ರಕ್ಷಣೆ ಹಾಗೆ ದೈವದ ಆಶೀರ್ವಾದ ನಿಮ್ಮ ಮೇಲೆ ಸಂಪೂರ್ಣವಾಗಿದೆ. ನೀವು ಸುರಕ್ಷಿತ ಹಾಗೆ ಸಂತೋಷವಾಗಿದ್ದೀರಾ. ಅವರಿಂದ ನಿಮಗೆ ಯಾವ ಸೂಚನೆಗಳು ಸಿಗ್ತಾ ಇದ್ದಾವೆ, ಹಾಗೆ ಯಾವ ರೀತಿ ಹೀಲಿಂಗ್ ನಿಮ್ಮ ಜೀವನದಲ್ಲಿ ನಡೀತಾ ಇದೆ. ಸ್ನೇಹಿತರೆ, ಎಂದಿನಂತೆ ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಇದು ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ. ಯಾವ ಸಮಯದ ಎನರ್ಜಿ ಪ್ರಕಾರ ನೀವು ಈ ರೀಡಿಂಗ್ನ ನೋಡ್ತಾ ಹೋಗ್ತೀರೋ ಖಂಡಿತವಾಗಿ ಈ ಎನರ್ಜಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗುತ್ತೆ. ಹಾಗಾದರೆ ಈ ಸಂದೇಶ ನಿಮ್ಮನ್ನು ಹುಡುಕಿದೆ ಅಂದರೆ ಈಗ ನಿಮಗೆ ಕನೆಕ್ಟ್ ಆಗ್ತಿರುವ ಎನರ್ಜಿ ಸಾಧಾರಣ ಅಲ್ಲ, ಹಾಗೆ ನೀವು ಕೂಡ ಸಾಧಾರಣ ಒಂದು ಆತ್ಮ ಅಲ್ಲ. ನಿಮ್ಮ ಆತ್ಮ ಒಂದು ಒಳ್ಳೆಯ ಉದ್ದೇಶವನ್ನು ಹೊಂದಿಯೇ ಈ ಜನ್ಮವನ್ನು ಎತ್ತಿದೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ. ಹಾಗಾಗಿಯೇ ನಿಮಗೆ ಕೆಲವೊಂದು ಬಾರಿ ಸರಿಯಾದ ಸಮಯಕ್ಕೆ ಸರಿಯಾದ ಸೂಚನೆಗಳು ಸಿಗೋದು, ಸರಿಯಾದ ಎಚ್ಚರಿಕೆಗಳು ಸಿಗೋದು, ಸರಿಯಾದ ರೀತಿಯಲ್ಲಿ ಕೆಲವು ನಿರ್ಧಾರಗಳನ್ನು ತಗೊಳ್ಳೋಕ್ಕೆ ಸಾಧ್ಯವಾಗ್ತಾ ಇರೋದು. ನಿಮಗೆ ಕೆಲವೊಂದು ಗೊಂದಲಗಳಿದ್ದಾವೆ. ಯಾಕೆ, ಎಷ್ಟು ದಿನ ಕಾಯಬೇಕು, ಯಾವಾಗ ನನ್ನ ಜೀವನದಲ್ಲಿ ಎಲ್ಲ ರೀತಿಯ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ, ನಾನು ಅಂದ್ಕೊಂಡಿದ್ದು ನಡೆಯುತ್ತೆ, ಎಷ್ಟೆಲ್ಲ ಶ್ರಮ ಪಡ್ತಾ ಇದ್ದೀನಿ ಆದರೂ ಈ ಅಡ್ಡಿ ಆತಂಕಗಳು ಯಾಕೆ. ಹಗಲಿನಲ್ಲಿ ಹೊರಗಡೆ ಜಗತ್ತಿಗೆ ನೀವು ಮುಗುಳ್ನಗೆಯ ರೂಪದಲ್ಲಿ ತೆರೆದುಕೊಳ್ತಾ ಇದ್ದೀರಾ, ಆದರೆ ಒಳಗಡೆ ನಿಮ್ಮ ಮನಸ್ಸು ಒಡೆದು ಹೋಗಿದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಒಂದು ಉತ್ಸಾಹದಿಂದ ದಿನವನ್ನು ಶುರು ಮಾಡ್ತೀರಾ, ನೀವು ಅಂದ್ಕೊಂಡಿದ್ದನ್ನು ಎಲ್ಲ ರೀತಿಯಲ್ಲೂ ಸರಿ ಮಾಡ್ಕೊಳ್ಬೇಕು ಅಂತೇಳಿ ಅಂದ್ಕೊಳ್ತೀರಾ, ಆದರೆ ಕೊನೆಯಲ್ಲಿ ರಾತ್ರಿ ಇನ್ನೂ ನಿಮ್ಮ ಜೀವನದಲ್ಲಿ ನಾನೇನು ಮಾಡಲಿಕ್ಕಾಗಲಿಲ್ಲ, ಈ ದಿನವೂ ಕೂಡ ವ್ಯರ್ಥ ಆಗ್ಬಿಡ್ತಲ್ಲ ಅನ್ನುವ ಅದೇ ನಿರಾಸೆ, ಕೊರಗು ಎಲ್ಲ ಒಂದು ರೀತಿಯಲ್ಲಿ ರಾತ್ರಿ ನಿಮ್ಮ ನಿದ್ದೆಯನ್ನು ಗೆಡಿಸ್ತಾ ಇದೆ. ಆ ಆಲೋಚನೆಯೊಂದಿಗೆ ಮಲಗ್ತಾ ಇದ್ದೀರಾ. ಎಷ್ಟೇ ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತಾ ಇದ್ದೀರಾ, ನಾನು ನಾಳೆ ಎಲ್ಲ ಒಳ್ಳೆಯದಾಗುತ್ತೆ ಅನ್ನೋ ರೀತಿಯಲ್ಲಿ ಮಲಗೋಣ ಅಂತೇಳಿ, ಅದ್ರ ಮಧ್ಯೆ ಇವತ್ತೇನೂ ಆಗಲಿಲ್ಲ, ನಾಳೆನೂ ಆಗುತ್ತೋ ಇಲ್ಲೋ ಅನ್ನುವ ಸಂದೇಹ ಕಾಡ್ತಾ ಇದೆ. ಈ ಸಮಯದಲ್ಲಿ ಏನು ಮಾಡಬೇಕು, ಯಾವ ತೀರ್ಮಾನ ತಗೊಳ್ಬೇಕು, ಯಾವ ದಾರಿಯಲ್ಲಿ ಹೋಗಬೇಕು ಅನ್ನೋ ರೀತಿಯಲ್ಲಿ ಗೊಂದಲ ಇದೆ, ಗೊತ್ತಾಗ್ತಾ ಇಲ್ಲ. ಆದರೆ ನೀವು ನಂಬಿದ ಗುರುವಿಗೆ, ದೈವಶಕ್ತಿಗೆ, ಈ ಬ್ರಹ್ಮಾಂಡಕ್ಕೆ ಎಲ್ಲದೂ ತಿಳಿದಿದೆ. ನಿಮ್ಮವರಿಗೂ ಹೇಳಿಕೊಳ್ಳದ ಕೆಲವು ವಿಚಾರಗಳು, ಯಾರಿಗೂ ಹೇಳಿಕೊಳ್ಳದ ಕೆಲವು ನೋವಿನ ರಹಸ್ಯಗಳು ನಿಮ್ಮೊಳಗಿದ್ದಾವೆ. ಹೇಳಿದರೆ ನಿಮ್ಮನ್ನು, ನಿಮ್ಮ ಅಭಿಪ್ರಾಯಗಳನ್ನು ತಪ್ಪಾಗಿ ತಿಳ್ಕೊಳ್ತಾರಾ ಅನ್ನುವ ಭಯ, ಆತಂಕ ಇರ್ಬೋದು, ಇಲ್ಲ ಹೇಳ್ಕೊಳ್ಬಾರ್ದು ಅನ್ನುವ ನಿಮ್ಮ ಬಲವಾದ ನಿಲುವಾಗಿರ್ಬೋದು, ಹೇಳ್ಕೊಂಡ್ರೆ ಏನು ಪ್ರಯೋಜನವಿಲ್ಲ ಅನ್ನುವ ನಿಮ್ಮ ಒಂದು ಅನಿಸಿಕೆ ಆಗಿರ್ಬೋದು. ಆದರೆ ನೀವು ಅಂದ್ಕೊಳ್ತಾ ಇದ್ದೀರಾ ಇದನ್ನು ನೀವು ಯಾರ ಹತ್ರನೂ ಹೇಳ್ಕೊಳಕ್ಕಾಗಲ್ಲ ಅಂತೇಳಿ. ಆದರೆ ನಿಮ್ಮ ಪ್ರತಿಯೊಂದು ವಿಚಾರವು, ನಿಮ್ಮ ಮನಸ್ಥಿತಿ, ನಿಮ್ಮ ಒಳಗಿನ ಹೋರಾಟ, ನಿಮ್ಮ ಸಂಘರ್ಷ, ನಿಮ್ಮ ಪ್ರಾರ್ಥನೆ, ನಿಮ್ಮ ಚದುರಿ ಹೋದ ಕನಸುಗಳಾಗಿರ್ಬೋದು, ಮುರಿದು ಹೋದ ಭರವಸೆಗಳಾಗಿರ್ಬೋದು, ನಂಬಿಕೆಯಾಗಿರ್ಬೋದು, ಎಲ್ಲವೂ ಗುರುವಿಗೆ ತಿಳಿದಿದೆ. ಹಾಗಾಗಿ ತಾನೇ ಈ ಸಂದೇಶ ನಿಮ್ಮನ್ನು ಎದುರಾಗಿಸ್ಕೊಂಡಿದೆ. ಈ ಸಮಯದಲ್ಲಿ ಆಕಸ್ಮಿಕವಾಗಿಯೇ ಸರಿ ಈ ಎನರ್ಜಿಗೆ ನೀವು ಕನೆಕ್ಟ್ ಆಗಿದ್ದೀರಾ, ಅದು ಉದ್ದೇಶಪೂರ್ವಕವಾಗಿಯೂ ಆಗಿರ್ಬೋದು. ಗುರುವು ಇಲ್ಲಿ ನಿಮಗೆ ಕೆಲವೊಂದು ವಿಚಾರಗಳಲ್ಲಿ ಸ್ಪಷ್ಟತೆಯನ್ನು ಕೊಡಬೇಕು ಅಂತೇಳಿ ಬಯಸ್ತಾ ಇದ್ದಾರೆ. ನಿಮ್ಮ ಯಾವೆಲ್ಲ ಆಸೆಗಳು ಕೈಗೂಡಿಲ್ಲ, ಅಸಂಭವ ಅಂತ ಹೇಳಿ ಅಂದ್ಕೊಂಡಿದ್ದೀರಲ್ಲ, ಆ ಒಂದು ಗೆಲುವಿನ ಹತ್ತಿರ ನೀವಿದ್ದೀರಾ. ಅದರ ಸೂಚನೆಗಳನ್ನು ಈಗ ಗುರುವು ಒಂದೊಂದಾಗಿ ನಿಮ್ಮ ಜೀವನದಲ್ಲಿ ನೀಡ್ತಾ ಇದ್ದಾರೆ. ನೀವು ನಂಬಿದ ದೈವ ಶಕ್ತಿಗಳು ನಿಮಗೆ ಸಹಾಯ ಮಾಡ್ತಾ ಇದ್ದಾವೆ. ನಿಮ್ಮ ಪ್ರಯತ್ನ ಯಾವುದೂ ಕೂಡ ಇಲ್ಲಿ ವ್ಯರ್ಥ ಆಗಿಲ್ಲ. ನೀವು ಅದನ್ನು ಬ್ರಹ್ಮಾಂಡದ ಸೂಚನೆ ಅಂದ್ಕೊಳ್ಬೋದು, ನೀವು ನಂಬಿದ ಗುರುವಿನ ಸೂಚನೆ ಅಂದ್ಕೊಳ್ಬೋದು, ನೀವು ನಂಬಿದ ದೈವಶಕ್ತಿಗಳ ಸೂಚನೆ ಅಂದ್ಕೊಳ್ಬೋದು. ಯಾವುದೇ ರೂಪದಲ್ಲಿ ನೀವು ಬ್ರಹ್ಮಾಂಡವನ್ನೇ ಪೂಜಿಸ್ತಾ ಇರೋದು. ಇನ್ನೇನು ಸ್ವಲ್ಪ ದಿನಗಳಲ್ಲೇ ನೀವು ನಿಮಗೆ ಹೇಳ್ಕೊಳ್ತೀರಾ, ಇಲ್ಲಿಂದಲೇ ನನ್ನ ಜೀವನಕ್ಕೆ ಒಂದು ತಿರುವು ಸಿಕ್ಕಿದ್ದು, ಇಲ್ಲಿಂದಲೇ ನನ್ನ ಹಳೆಯ ಕತೆ ಅಂತ್ಯವಾಗಿ ಹೊಸ ಕತೆ ಪ್ರಾರಂಭವಾಗಿದ್ದು ಅನ್ನುವ ಅರ್ಥ ಕೂಡ ನಿಮಗೆ ವಾಸ್ತವ ಪರಿಸ್ಥಿತಿಯ ಮೂಲಕ ಅರ್ಥ ಆಗತ್ತೆ. ಆ ಗುರುವಿನ ಕೂಗು ಈಗ ನಿಮಗೆ ಕೇಳಿಸ್ತಾ ಇದೆ. ಇದಕ್ಕೆ ಕಾರಣ ನೀವು ಅವರಲ್ಲಿ ದೃಢವಾದ ನಂಬಿಕೆ ಇಟ್ಟು ಶರಣಾಗಿರೋದು, ಹಾಗೆ ಅವರ ಉಪದೇಶಗಳಂತೆ ನಿಮ್ಮ ಜೀವನದಲ್ಲಿ ನಿಮ್ಮ ನಡೆ ನುಡಿಯನ್ನು ತಿದ್ಕೊಂಡಿರೋದು. ಇದೇ ಕ್ಷಣ ನಿಮ್ಮ ಬದಲಾವಣೆಯ ಹೊಸ ಕಥೆಯ ಅಧ್ಯಾಯದ ಆರಂಭವಾಗಿದೆ. ಗುರುವು ನಿಮ್ಮ ಊರ್ಜೆಗಳನ್ನು ಆಕರ್ಷಣೆ ಮಾಡಿಕೊಂಡಿದ್ದಾರೆ, ಹಾಗಾಗಿ ನೀವು ಅವರ ಒಂದು ಆಯ್ಕೆ ಆಗಿದ್ದೀರಾ. ನೀವು ನಂಬಿದ ಗುರುವು ನಿಮ್ಮನ್ನು ಸ್ವಯಂ ಆಯ್ಕೆ ಮಾಡ್ಕೊಂಡಿದ್ದೀರಾ. ನಿಮಗೆ ತಿಳಿದಿಲ್ಲ ನಿಮ್ಮ ಜೀವನದಲ್ಲಿ ಎಷ್ಟೆಲ್ಲ ಒಂದು ಒಳ್ಳೆಯದಾಗತ್ತೆ ಅಂತೇಳಿ. ನಿಮಗೆ ಅದನ್ನು ಊಹೆ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ, ಅಷ್ಟು ವಿಶೇಷವಾಗಿಸ್ತಾ ಇದ್ದಾರೆ ನಿಮ್ಮ ಜೀವನವನ್ನು ಗುರುವು.
ಈ ಭೌತಿಕ ಒತ್ತಡ ಸಮಸ್ಯೆಗಳು ಕಡೆಯಿಂದ ನಿಮಗಿದು ಅರ್ಥ ಆಗದೇ ಇರ್ಬೋದು, ಆದರೆ ನಿಮ್ಮ ಆತ್ಮಕ್ಕೆ ಸ್ಪಷ್ಟವಾಗಿ ಅರ್ಥ ಆಗಿದೆ ಈ ಗುರುವಿನ ಸೂಚನೆ. ಗುರುವು ಸ್ವಯಂ ನಿಮ್ಮನ್ನು ಆಯ್ಕೆ ಮಾಡಿಕೊಳ್ಳೋದು ಮೊದಲೇ ಪೂರ್ವ ನಿರ್ಧಾರವಾಗಿತ್ತು. ಆದರೆ ಕೆಲವೊಂದು ಸಾರಿ ಸಂದೇಹ ಪಟ್ಟು ನೀವು ಗುರುವನ್ನು ನಂಬಿ ನಂತರ ಹಿಂದೆ ತಿರುಗಿದ್ದೀರಾ. ನಂತರ ಮತ್ತೆ ಗುರುವೇ ಬೇಕು ಅಂತೇಳಿ ಯಾವುದೋ ರೂಪದಲ್ಲಿ ಮತ್ತೆ ಅವರಿಗೆ ಕನೆಕ್ಟ್ ಆಗಿದ್ದೀರಾ. ನೀವು ಅದೇ ದೃಢವಾದ ವಿಶ್ವಾಸವನ್ನು ಇಟ್ಟು ಮುಂದೆ ಸಾಗಿದರೆ ಇಷ್ಟೊತ್ತಿಗಾಗಲೇ ನಿಮ್ಮ ಜೀವನ ನೀವು ಏನು ಕನಸು ಕಂಡಿದ್ರಲ್ಲ ಆ ರೀತಿ ಕನಸನ್ನು ಇಚ್ಛೆಗಳನ್ನು ಪೂರ್ಣಗೊಳಿಸ್ಕೊಳ್ತಿತ್ತು. ಆದರೆ ಸಂದೇಹ ಪಟ್ಟು ಕೆಲವೊಂದು ಸಾರಿ ನೀವೇ ನಿಮ್ಮ ಜೀವನದಲ್ಲಿ ಕೆಲವು ನಿರ್ಧಾರಗಳನ್ನು ತಗೊಂಡು ಮತ್ತೆ ಸುತ್ತಾಡಿ ತಿರುಗಾಡಿ ನೋವು ನಿಂದನೆ ಅವಮಾನ ಎಲ್ಲವನ್ನು ಅನುಭವಿಸಿ ಮತ್ತೆ ಈಗ ನೀವು ಅದೇ ಗುರುವಿನ ಶರಣದಲ್ಲಿ ಬಂದು ನಿಂತಿದ್ದೀರಾ. ಈ ಕ್ಷಣ ನಿಮಗೆ ದಿಢೀರ್ ಅಂತ ಹೇಳಿ ಮತ್ತೆ ಹೇಗೆ ನಾನು ಇಲ್ಲಿಗೆ ಬಂದು ನಿಂತೆ ಅಂತೇಳಿ ಅನ್ನಿಸ್ಬೋದು. ಅಷ್ಟೆಲ್ಲ ಸುತ್ತಾಡಿದೆ. ಮೊದಲು ನಾನು ಬಾಬಾರವರನ್ನು ಆರಾಧನೆ ಮಾಡ್ತಾ ಇದ್ದೆ, ದೇವರನ್ನು ನಂಬಿ ಪೂಜಿಸ್ತಾ ಇದ್ದೆ, ಹಾಗೆ ಆಧ್ಯಾತ್ಮಿಕ ವಿಚಾರಗಳನ್ನು ನಂಬ್ತಾ ಇದ್ದೆ. ಅದು ಹೇಗೆ ಆಕಸ್ಮಿಕವಾಗಿ ಬದಲಾವಣೆ ಆಯಿತೋ ಏನೋ, ನಾನು ಮತ್ತೆ ಎಲ್ಲ ರೀತಿಯಲ್ಲೂ ಈ ವಿಚಾರಗಳಲ್ಲಿ ನಾನು ನಕಾರಾತ್ಮಕವಾಗಿ ಚಿಂತಿಸಿ ಸಂದೇಹಪಟ್ಟು ಎಲ್ಲೋ ಒಂದು ರೀತಿಯಲ್ಲಿ ಅಲೆದಾಡಿ ಸುಸ್ತಾಗಿ ಮತ್ತೆ ಬಂದು ನಾನು ಇಲ್ಲೇ ನಿಂತಿದ್ದೀನಿ ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ, ಇದು ನಿಮ್ಮ ಒಂದು ಡೆಸ್ಟಿನಿ ಆಗಿದೆ, ಅದೃಷ್ಟವಾಗಿದೆ, ವಿಧಿಯಾಗಿದೆ, ಹಣೆ ಬರಹ ಆಗಿದೆ. ಒಂದು ಮತ್ತೆ ಹೊಸ ಅಧ್ಯಾಯಕ್ಕೆ ಕಾಲಿಡುವ ಸಮಯ ಬಂದಿದೆ ಅಂತ ಹೇಳಿ. ಈ ಸಮಯದಲ್ಲಿ ಎಂಥದ್ದೇ ಹೋರಾಟ ಆಗಿರ್ಬೋದು, ಸಂಘರ್ಷ ಆಗಿರ್ಬೋದು, ಆ ಒಂದು ಊರ್ಜೆಯಲ್ಲಿ ನೀವಿದ್ದರೂ, ಆ ಹೋರಾಟದಲ್ಲಿದ್ದರೂ, ಯಾರೋ ನಿಮ್ಮನ್ನು ಹೀಯಾಳಿಸ್ತಾ ಇದ್ದಾರೆ, ಅವಮಾನಿಸ್ತಾ ಇದ್ದಾರೆ, ಇವೆಲ್ಲದರ ಮಧ್ಯೆ ನಿಮಗೆ ಶಾಂತಿಯ ಫೀಲ್ ಆಗ್ತಾ ಇದೆ, ಎಲ್ಲದೂ ಒಳ್ಳೆಯದಾಗತ್ತೆ ಅನ್ನೋ ರೀತಿಲಿ ಫೀಲ್ ಆಗ್ತಾ ಇದೆ ಅಂದರೆ, ಒಂದು ಭರವಸೆ ಮೂಡ್ತಾ ಇದೆ ಅಂದರೆ ಇಲ್ಲಿಂದಲೇ ನಿಮ್ಮ ಹೊಸ ಪ್ರಾರಂಭವಾಗ್ತಾ ಇದೆ ಎನ್ನುವ ಸೂಚನೆ ನೀಡ್ತಾ ಇದ್ದಾವೆ ದೈವಶಕ್ತಿಗಳು. ನೀವು ನಂಬಿದ ಏಂಜಲ್ಸ್ ಆಗಿರ್ಬೋದು, ನೀವು ನಂಬಿದ ಗುರುವಾಗಿರ್ಬೋದು, ನೀವು ನಂಬಿದ ಬ್ರಹ್ಮಾಂಡದ ಶಕ್ತಿಗಳಾಗಿರ್ಬೋದು. ನೀವು ಆ ಶಕ್ತಿಗಳನ್ನು ಯಾವುದೇ ಹೆಸರಿನಲ್ಲಿ ಕೂಗಿದರೂ ಕೂಡ ಆ ಶಕ್ತಿಗಳು ನಿಮ್ಮ ಒಂದು ಮುಖ್ಯವಾದ ಇಷ್ಟ ದೇವತೆಗಳಾಗಿ ಇಲ್ಲಿ ಎನರ್ಜಿಯನ್ನು ಕೊಡ್ತವೆ. ಹೌದು, ಇಲ್ಲಿ ಕ್ಲಿಯರ್ ಆಗಿ ಅಂದರೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ, ನೀವು ಜೀವನದಲ್ಲಿ ತುಂಬ ಸಂಘರ್ಷಗಳನ್ನು ಮಾಡಿದ್ದೀರಾ, ಅವಮಾನಗಳನ್ನು ಅನುಭವಿಸಿದ್ದೀರಾ. ಕೆಲವೊಂದು ಸಾರಿ ನಿಮ್ಮನ್ನು ತುಂಬ ನಿಂದಿಸಿದ್ದಾರೆ, ಊಟ ಕೊಡಲಿಕ್ಕೂ ಕೂಡ ನಿಮಗೆ ಹೀಯಾಳಿಸಿ ಊಟವನ್ನು ಕೊಟ್ಟಿದ್ದಾರೆ. ಕೆಲವು ಸಂಬಂಧಗಳಾಗಿರ್ಬೋದು, ಕೆಲವು ಜನರಾಗಿರ್ಬೋದು ನಿಮ್ಮನ್ನು ಉದಾಸೀನತೆಯಿಂದ ಕಂಡಿದ್ದಾರೆ. ನೀವೇನು ಮಾಡಿಬಿಡ್ತೀರಾ, ಸಾಧನೆ ನಿಮ್ಮಿಂದ ಏನೂ ಆಗೋದಿಲ್ಲ, ಇಷ್ಟೇ ನಿಮ್ಮ ಜೀವನ ಅನ್ನೋ ರೀತಿಯಲ್ಲಿ ಕಡೆಗಣಿಸಿ ನಿಮ್ಮನ್ನು ನೋಡಿದ್ದಾರೆ, ಟೀಕಿಸಿದ್ದಾರೆ. ಇಂತಹ ಪೆಟ್ಟುಗಳೇ ನಿಮ್ಮನ್ನು ತಯಾರು ಮಾಡಿದೆ. ಇಷ್ಟರ ಮಟ್ಟಿಗೆ ಬದಲಾವಣೆ ಆಗಲಿಕ್ಕೆ ಆ ಒಂದು ನಿಂದನೆ, ಅವಮಾನ, ಹಿಂಸೆ, ಆ ಹೀಯಾಳಿಸಿ, ಆ ಟೀಕೆ ಟಿಪ್ಪಣಿ ಮಾಡಿದ ಉಳಿ ಪೆಟ್ಟುಗಳೇ ಇಲ್ಲಿಗೆ ನಿಮ್ಮನ್ನು ತಂದು ನಿಲ್ಲಿಸಿದೆ. ನಿಮ್ಮನ್ನು ನಿಮಗೆ ಅರ್ಥ ಮಾಡಿಸಿದೆ, ನಿಮ್ಮ ಬಲ ಎಷ್ಟಿದೆ ಅಂತೇಳಿ ನಿಮಗೆ ಪರಿಚಯ ಮಾಡಿಸ್ಕೊಟ್ಟಿದೆ. ನಿಮ್ಮ ಜೀವನದಲ್ಲಿ ನೀವೇನು ಚಮತ್ಕಾರ ಆಗಬೇಕು ಅಂತೇಳಿ ಹಗಲಿರುಳು ಬಯಸ್ತಾ ಇದ್ರು, ಅದೊಂದು ಇಚ್ಛೆಗಳ ಪೂರೈಕೆ ಆಗಿರ್ಬೋದು, ನಿಮ್ಮ ಕನಸು ನನಸಾಗೋದಾಗಿರ್ಬೋದು, ನೀವು ಯಾರನ್ನೋ ಅಂದರೆ ಸೇರೋದಾಗಿರ್ಬೋದು, ಇಲ್ಲ ಅವ್ರ ಜೊತೆ ಕೂಡಿ ಬಾಳೋದಾಗಿರ್ಬೋದು, ಇಲ್ಲ ಒಂದು ಸಂತಾನ ಭಾಗ್ಯ ಆಗಿರ್ಬೋದು, ಇನ್ನು ಯಾವುದೇ ರೀತಿಯ ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡಿದ್ದೀರಲ್ಲ, ಆ ಚಮತ್ಕಾರ ಇನ್ನು ಕೇವಲ ಕೆಲವು ತಿಂಗಳುಗಳಲ್ಲಿ ನಿಮ್ಮನ್ನು ಅಚ್ಚರಿಗೊಳಿಸ್ತಾ ಇದೆ. ನಿಮ್ಮ ಸಮಯ ಬದಲಾಗೋದ್ರಲ್ಲಿದೆ. ಅಂದರೆ ದೈವಿಕ ಸಮಯಕ್ಕೆ ನೀವೀಗ ಒಗ್ಗೂಡ್ತಾ ಇದ್ದೀರಾ. ಹಾಗಾಗಿ ನಿಮ್ಮ ಮಾರ್ಗದರ್ಶನ ಸ್ವಯಂ ಗುರುವೇ ಮಾಡ್ತಾ ಇದ್ದಾರೆ. ಅಂದರೆ ನಿಮ್ಮ ದಾರಿ ತಪ್ಪಲಿಕ್ಕೆ ಹೇಗೆ ಸಾಧ್ಯ? ಆ ದಾರಿಯನ್ನು ಸ್ವಚ್ಛಗೊಳಿಸಿದಾರಷ್ಟೇ. ಈಗ ನೀವು ಆ ದಾರಿಯಲ್ಲಿ ಸುಗಮವಾಗಿ ಸಾಗ್ತೀರಾ. ಜೊತೆ ಗುರುವಿರ್ತಾರೆ ನೆರಳಿನಂತೆ. ಹಾಗೆ ಮುಂದೆ ಮಾರ್ಗದರ್ಶನವಾಗಿ ಅವರೇ ಸ್ವಯಂ ನಿಂತಿದ್ದಾರೆ. ಹಾಗೆ ಜೊತೆಗಾರನಾಗೂ ನಿಮ್ಮ ಜೊತೆ ನಿಂತಿದ್ದಾರೆ. ನಿಮಗೆ ಯಾವುದೇ ರೀತಿಯ ಆತಂಕ ಭಯ ಆಗಬಾರ್ದು ಅನ್ನೋ ರೀತಿಲಿ ಇಷ್ಟರ ಮಟ್ಟಿಗೆ ನಿಮ್ಮನ್ನು ಸಂರಕ್ಷಣೆ ಮಾಡಿ ನಿಮ್ಮನ್ನು ಮುಂದೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇದು ನಿಮ್ಮ ಪೂರ್ಣವಾದ ಸಮರ್ಪಣೆ ಶರಣಾಗತಿಯ ಭಾವಕ್ಕೆ ಗುರು ನೀಡ್ತಾ ಇರುವ ಒಂದು ಭರವಸೆ, ಒಂದು ಉಡುಗೊರೆ ಅಂತಲೇ ನೀವು ಅಂದ್ಕೊಳ್ಳಿ. ಗುರುವಿನಿಂದ ಒಂದು ಎಚ್ಚರಿಕೆ ಕೂಡ ಸಿಗ್ತಾ ಇದೆ. ನೀವು ನಿಮ್ಮ ಹಳೆಯ ನೆನಪಾಗಿರ್ಬೋದು, ಇಲ್ಲ ಯಾವುದೋ ಒಂದು ಚಿಂತೆಯನ್ನು ಹಿಡಿದಿಟ್ಕೊಂಡದ್ದಾಗಿರ್ಬೋದು, ಮುಂದಿನ ಭವಿಷ್ಯ ಏನು, ಮಕ್ಕಳ ಬಗ್ಗೆ ಆಗಿರ್ಬೋದು, ಇನ್ನು ಯಾವುದೇ ರೀತಿ ಒಂದು ಸಂದೇಹ ಇದೆ, ಒಂದು ಗೊಂದಲ ಇದೆ, ಇನ್ನೇನಾದರೂ ಆಗ್ಬಿಡುತ್ತಾ ಅನ್ನುವ ಭಯ ಆತಂಕ, ಅದನ್ನು ನೀವು ಬಿಟ್ಟುಬಿಡಬೇಕು. ಆ ಎನರ್ಜಿಯನ್ನು ಯಾವಾಗ ನೀವು ಬಿಟ್ಬಿಡ್ತೀರೋ ಆಗಲೇ ನೀವು ಹೊಸದೊಂದು ಅಧ್ಯಾಯಕ್ಕೆ ತಿರುವಿಗೆ ನಿಮ್ಮ ಜೀವನ ಅದ್ಭುತವಾಗಿ ಸಾಕ್ಷಿಯಾಗಿ ನಿಲ್ಲಿಸುತ್ತೆ. ಹಾಗಾಗಿ ನೀವು ಎಲ್ಲಿಯವರೆಗೂ ಖಾಲಿ ಆಗೋದಿಲ್ವೋ ಅಲ್ಲಿಯವರೆಗೂ
ಹೊಸದೊಂದು ವಿಚಾರಗಳನ್ನು ನಿಮ್ಮಲ್ಲಿ ತುಂಬಿಸ್ಕೊಳ್ಳೋದು ಕಷ್ಟ ಆಗ್ತಾ ಇದೆ ಅನ್ನೋ ರೀತಿಯಲ್ಲಿ ಇಲ್ಲಿ ಎನರ್ಜಿ ಕಾಣಿಸ್ತಾ ಇದೆ. ಹಾಗಾಗಿ ನಿಮ್ಮಲ್ಲಿ ಹಿಡಿದಿಟ್ಕೊಂಡಿರುವ ಕೆಲವೊಂದು ವಿಚಾರಗಳಾಗಿರ್ಬೋದು, ಯಾರೋ ನಂಗೆ ಮೋಸ ಮಾಡಿದರು, ವಂಚನೆ ಮಾಡಿದರು, ಹಾಗೆ ಮಾಡಿದರು, ಹೀಗೆ ಮಾಡಿದರು, ನಾನು ಸೇಡು ತೀರಿಸ್ಕೊಳ್ಬೇಕು, ದ್ವೇಷ ಸಾಧಿಸಬೇಕು, ಇಲ್ಲ ಅವ್ರಿಗೆ ಉತ್ತರ ಕೊಡಬೇಕು, ಆ ಯಾವ ರೀತಿ ನಿಮ್ಮ ಮನಸ್ಸಲ್ಲಿ ಒಂದು ಭಾವ ಇದೆಯಲ್ಲ, ಆ ಒಂದು ನೆಗೆಟಿವ್ ಥಾಟ್ಸ್ಗಳನ್ನು, ವಿಚಾರಗಳನ್ನು ನೀವು ಬಿಟ್ಟುಬಿಡಬೇಕು. ಅವು ಉಪಯೋಗಕ್ಕೆ ಬಾರದ್ದು. ಯಾಕಂದರೆ ಅವುಗಳು ಕೇವಲ ನಿಮ್ಮನ್ನು ಮುಂದೆ ತಳ್ಳಿಕ್ಕೆ ಒಂದು ಆಯುಧಗಳಾಗಿ ಬಳಕೆಗೊಂಡಿವೆ. ಅಂದರೆ ಭಗವಂತ ಆ ಆಯುಧಗಳ ಮೂಲಕ ನಿಮ್ಮ ಗುರಿಯನ್ನು, ನಿಮ್ಮ ಆತ್ಮದ ಉದ್ದೇಶವನ್ನು ನಿಮಗೆ ತಿಳಿಸ್ಲಿಕ್ಕೆ ಆ ಒಂದು ವಿಚಾರಗಳನ್ನು, ಆ ಜನರನ್ನು ಬಳಕೆ ಮಾಡಿಕೊಂಡಿದ್ರು ಅಷ್ಟೇ. ಹಾಗಾಗಿ ಯಾರು ಏನು ಮಾಡಿದರು, ವಂಚನೆ ಮಾಡಿದರು, ಮೋಸ ಮಾಡಿದರು, ಹಾಗಂದರು, ಹೀಗಂದರು, ದ್ವೇಷ, ಅಸೂಯೆ, ಮತ್ಸರ ಇವೆಲ್ಲವನ್ನು ನೀವು ಬಿಟ್ಟಾಗಲೇ ನೀವು ಸ್ವತಂತ್ರರಾಗೋದು, ಹಾಗೆ ಮುಕ್ತರಾಗೋದು ಕೆಲವು ಬ್ಲಾಕೇಜ್ಗಳಿಂದ. ಆಗ ನಿಮ್ಮ ಜೀವನದಲ್ಲಿ ಹೊಸದೊಂದು ಕೆಲವೊಂದು ವಿಚಾರಗಳು, ನೀವು ಬಯಸಿದ ಆಸೆ ಆಕಾಂಕ್ಷೆಗಳನ್ನು ಪೂರೈಸಿಕೊಳ್ಳಲು ಅಲ್ಲಿಗೆ ನಿಮಗೆ ಸಮರ್ಥತೆ ಬರೋದು ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಕೂಡ ಬರ್ತಾ ಇದೆ. ಯಾವಾಗೆಲ್ಲ ನಾನು ಸೋತ್ಬಿಟ್ಟೆ, ಇನ್ನೇನು ನನ್ನಿಂದ ಆಗೋದೇ ಇಲ್ಲ, ನಾನು ಬಿದ್ದುಬಿಟ್ಟೆ, ನನ್ನನ್ನು ಎತ್ತೋರು ಯಾರೂ ಇಲ್ಲ, ಇದೇನಾ ನನ್ನ ಹಣೆ ಬರಹ ಅಂತ ಹೇಳಿ ನೀವು ಅಂದ್ಕೊಂಡಾಗಲೆಲ್ಲ ನಿಮ್ಮ ಜೀವನದಲ್ಲಿ ಒಂದು ಭರವಸೆಯ ಕಿರಣವಾಗಿ ಬಾಬಾ ಬಂದು, ನೀವು ನಂಬಿದ ದೈವಶಕ್ತಿಗಳು ಬಂದು ನಿಮ್ಮನ್ನು ಕೈ ಹಿಡಿದು ಎತ್ತಿದ್ದಾರೆ ಅಲ್ವಾ. ಹಾಗೆ ಈಗ ಯಾವ ರೀತಿ ನಿಮ್ಮ ಜೀವನದಲ್ಲಿ ಕೆಲವು ತಿರುವುಗಳು ಸಿಗ್ತಾ ಇದ್ದಾವೆ ಅಂದರೆ, ನೀವು ಅದನ್ನು ಕೇಳೇ ಇರಲಿಲ್ಲ, ಭಗವಂತನಲ್ಲಿ, ಗುರುವಿನಲ್ಲಿ ಬೇಡೇ ಇರಲಿಲ್ಲ, ಆದರೆ ಈಗ ನಿಮಗೆ ಅದು ಅನುಭವಕ್ಕೆ ಸಿಗ್ತಾ ಇದೆ. ಹಾಗಾಗಿ ಹಿಂದಿನ ಹಿಡಿತದ ಚಿಂತೆಯ ಹಿಡಿತವನ್ನು ಬಿಟ್ಟುಬಿಡಿ, ಅದನ್ನು ಕ್ಷಮೆ ಕೊಡಿ, ಅದನ್ನು ಇಗ್ನೋರ್ ಮಾಡಿ, ಒಟ್ಟಾರೆಯಾಗಿ ಅದರಿಂದ ಕಲಿತ ಪಾಠಕ್ಕೆ ಕೃತಜ್ಞತರಾಗಿ ಆ ವಿಚಾರವನ್ನು ನೀವು ಕೈ ಬಿಟ್ಟಾಗಲೇ ನಿಮ್ಮ ಜೀವನಕ್ಕೆ ಒಂದು ಅಭೂತಪೂರ್ಣವಾದ ವಿಶೇಷವಾದ ಒಂದು ಸಹಾಯ ಒದಗಿ ಬರ್ತಾ ಇದೆ. ಉಡುಗೊರೆಯ ಮೂಲಕ ಅದು ನೀವು ಇಚ್ಛಿಸಿದ ಬಯಕೆಯನ್ನು ಪೂರ್ಣಗೊಳಿಸ್ತಾ ಇದೆ. ನೀವು ಏನು ಬಯಸಿದ್ರೋ ಅದು ನಿಮಗೆ ಸಿಗುವ ಹಂತದಲ್ಲಿದೆ. ಹಾಗಾಗಿ ಅದನ್ನು ಸ್ವೀಕರಿಸುವ ಒಂದು ವಿಚಾರದ ಕಡೆ ಗಮನ ಕೊಡಿ. ಅನವಶ್ಯಕ ವಿಚಾರದ ಕಡೆ ಗಮನ ಕೊಡಬೇಡಿ, ವ್ಯರ್ಥ ವಿಚಾರಗಳ ಕಡೆ ಗಮನ ಕೊಡಬೇಡಿ, ವ್ಯರ್ಥ ಜನರ ಕಡೆ, ಅವರ ಮಾತಿನ ಕಡೆ ಗಮನ ಕೊಡಬೇಡಿ. ಅದೆಲ್ಲವೂ ನಿಮ್ಮನ್ನು ಮುಂದೆ ಹೋಗಲಿಕ್ಕೆ, ವಿಶೇಷವಾದದನ್ನು ಪಡ್ಕೊಳ್ಳೋಕ್ಕೆ, ಗಟ್ಟಿಯಾಗಲಿಕ್ಕೆ, ಪಾಠ ಕಲೀಲಿಕ್ಕೆ, ಕೆಲವು ಕರ್ಮಗಳಿಂದ ಮುಕ್ತವಾಗಿಸಲಿಕ್ಕೆ ಅವು ಕೇವಲ ನಿಮಗೆ ಸಹಾಯ ಮಾಡಿದ್ವು. ಹಾಗಾಗಿ ಅವುಗಳಿಗೆ ಒಂದು ಕ್ಷಮೆಯನ್ನು ಕೊಟ್ಟು ಬಿಟ್ಬಿಡಿ. ಎಲ್ಲಿವರೆಗೂ ಅವುಗಳನ್ನು ಹಿಡಿದಿಟ್ಕೊಳ್ತಿರೋ ಹೊಸದೊಂದು ಅಧ್ಯಾಯ ಪ್ರಾರಂಭ ಆಗೋದೇ ಇಲ್ಲ. ಹಾಗಾಗಿ ಈಗ ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯ ಪ್ರಾರಂಭವಾಗಲಿಕ್ಕೆ ಶುರು ಮಾಡಿದೆ. ಹಳೆಯ ಅಧ್ಯಾಯವನ್ನು ಅಲ್ಲಿಗೆ ಎಂಡ್ ಮಾಡಿಬಿಡಿ. ವ್ಯಕ್ತಿ ಆಗಿರ್ಬೋದು, ವಿಚಾರ ಆಗಿರ್ಬೋದು, ಕೆಲಸ ಆಗಿರ್ಬೋದು, ಯಾವುದೋ ನಿಮ್ಮ ಕೈ ತಪ್ಪಿ ಹೋಗಿದೆ ಅಂದರೆ ಅದನ್ನು ಬಿಟ್ಬಿಡಿ. ನನ್ನ ಜೀವನದಲ್ಲಿ ಆ ವ್ಯಕ್ತಿ ಸಿಕ್ಕಿದರೆ ನಾನು ಹಾಗಿರ್ತಿದ್ದೆ, ಸಂತೋಷವಾಗಿರ್ತಿದ್ದೆ, ಆ ವಿಚಾರ ನಡೆದಿದ್ರೆ ನಾನು ಇನ್ನೂ ತುಂಬ ಎತ್ತರದ ಸ್ಥಾನದಲ್ಲಿರ್ತಿದ್ದೆ, ಹಾಗೆ ಹೀಗೆ ಅಂತ ಹೇಳಿ ನಿಮ್ಮ ಮನಸ್ಸಲ್ಲಿ ಏನೊಂದು ಕಲ್ಪನೆ ಕಟ್ಕೊಂಡಿದ್ದೀರಲ್ಲ ಅವುಗಳನ್ನು ನೀವು ಬಿಟ್ಟೇ ಬಿಡಬೇಕು. ಯಾಕಂದರೆ ಒಂದು ಗುರುವಿನ ಶಕ್ತಿ, ನೀವು ನಂಬಿದ ದೈವಶಕ್ತಿಗಳು ಹೊಸ ಅಧ್ಯಾಯವನ್ನು ನಿಮ್ಮ ಜೀವನದಲ್ಲಿ ಹೊಸ ಅವಕಾಶಗಳ ಮೂಲಕ ಆಗಿರ್ಬೋದು, ಸಹಾಯಗಳ ಮೂಲಕ ಆಗಿರ್ಬೋದು, ವ್ಯಕ್ತಿಗಳ ಮೂಲಕ ಆಗಿರ್ಬೋದು, ಪ್ರೀತಿಯ ವಿಚಾರ ಆಗಿರ್ಬೋದು, ಇನ್ಯಾವುದೇ ರೀತಿ ಒಂದು ಸಂತೋಷವನ್ನು ತುಂಬಿಸುವ ಮೂಲಕ ಮರಳಿ ಕೊಡ್ತಾ ಇದ್ದಾವೆ. ಕೆಲವೊಂದು ಸಾರಿ ನಿಮಗೆ ಏನು ಹಂಬಲಿಸಿದ್ರೋ ನಿಮ್ಮ ಒಂದು ದೃಷ್ಟಿಯಲ್ಲಿ ಅದಕ್ಕೆ ಎಷ್ಟೊಂದು ಮಹತ್ವ ಇತ್ತೋ, ಪವಿತ್ರತೆ ಇತ್ತೋ ಅಂತಹ ಪ್ರೀತಿ ಮತ್ತೆ ನಿಮ್ಮ ಜೀವನದಲ್ಲಿ ಮರಳುತ್ತೆ. ಅಂದರೆ ಕೆಲವೊಂದು ಸಂಬಂಧಗಳಿದ್ದಾವೆ, ನಿಮ್ಗೆ ಅವುಗಳ ಮೇಲೆ ಇನ್ನೂ ಒಂದು ಮಮಕಾರ ಇದೆ, ಕಾಳಜಿ ಇದೆ, ಅತಿಯಾದ ಪ್ರೀತಿ ಇದೆ, ಅದು ನನಗೆ ಬೇಕು ಅನ್ನೋ ರೀತಿಯಲ್ಲಿ. ಖಂಡಿತ ಅಂಥ ಒಂದು ಪ್ರೀತಿಯ ಮೇಲೆ ನೀವು ಫೋಕಸ್ ಮಾಡಿದ್ದೀರ, ನಿಮ್ಮ ಶ್ರಮ ಇದೆ, ನಿಮ್ಮ ಒಂದು ಕಾಳಜಿ ಇದೆ, ನಿಮ್ಮ ಒಂದು ಎನರ್ಜಿ ದಿನನಿತ್ಯ ಅದಕ್ಕೋಸ್ಕರ ಒಂದು ಪ್ರಾರ್ಥನೆಯ ಮೂಲಕ ಹೋಗಿ ಸಲ್ಲಿಕೆ ಆಗ್ತಾಯಿತ್ತು. ಅಂಥ ಒಂದು ವಿಚಾರಗಳನ್ನು ಬದಲಾವಣೆ ಮಾಡಿ ನಿಮ್ಮ ಬಳಿ ಮರಳುವಂತೆ ಮಾಡ್ತಾ ಇದೆ ಗುರುವಿನ ಶಕ್ತಿ. ಹಾಗಾಗಿ ಈ ಹೊಸ ಅಧ್ಯಾಯವನ್ನು ಪ್ರಾರಂಭ ಮಾಡ್ತಾ ಇದ್ದೀರಾ. ಇಲ್ಲಿ ನೀವು ಸೋಲನ್ನು ಒಪ್ಕೊಳ್ಳೋದು ಇಲ್ಲ. ನೀವೀಗ ಎಂಥದ್ದೇ ಪರಿಸ್ಥಿತಿಗಳು ಎದುರಾಗಲಿ, ಎಂತಹ ಜನರೇ ಎದುರಾಗಲಿ, ಅವರ ಎದುರಿಗೆ ನಿಂತು ಹೋರಾಡ್ತೀರಾ, ಮಾತಾಡ್ತೀರಾ, ಅದನ್ನು ಸ್ಪಷ್ಟವಾಗಿ ತೀರ್ಮಾನ ಮಾಡಿಕೊಂಡು ಹೊಸ ನಿರ್ಧಾರಗಳೊಂದಿಗೆ ಮುಂದೆ ಸಾಗ್ತೀರಾ. ಅಂತಹ ಆತ್ಮಬಲ ಶಕ್ತಿಯನ್ನು ಆ ಗುರುವು ನಿಮಗೆ ಕೊಟ್ಟಿದ್ದಾರೆ. ಯಾಕಂದರೆ ಅವರ ಶಿಕ್ಷಣಕ್ಕೆ, ಅವರ ಮಾರ್ಗದರ್ಶನಕ್ಕೆ ನೀವೀಗ ಅರ್ಹರಾಗಿದ್ದೀರಾ. ಈ ರೀಡಿಂಗ್ ಕೇಳಬೇಕಾದ್ರೆ ನಿಮಗೆ ಮನಸ್ಸಿಗೆ ಒಂದು ಪ್ರೇರಣೆ ಸಿಗ್ತಾ ಇದೆ, ಉತ್ಸಾಹ ಬರ್ತಾ ಇದೆ, ಎಲ್ಲೋ ಒಂದು ರೀತಿಯಲ್ಲಿ ಹೃದಯ ಬಡಿತ ಹೆಚ್ಚಾದ ಅನುಭವ ಆಗಿರ್ಬೋದು, ಏನೋ ಒಂಥರ ಸಂತೋಷ, ಉತ್ಸಾಹ, ನಾನು ಏನಾದರೂ ಮಾಡಬಲ್ಲೆ ಅನ್ನೋ ರೀತಿಯಲ್ಲಿ ನಿಮಗೆ ಒಂದು ಪ್ರೇರಣೆ ಸಿಗ್ತಾ ಇದೆ ಅಂದರೆ ಈ ಎನರ್ಜಿ ನಿಮಗೆ ಕನೆಕ್ಟ್ ಆಗ್ತಾ ಇದೆ ಅಂತಲೇ ಅರ್ಥ. ಇಲ್ಲಿ ಕೆಲವೊಂದು ವಿಚಾರಗಳಲ್ಲಿ ನಿಮಗೆ ಅಡೆತಡೆ ಉಂಟಾಗಿರ್ಬೋದು, ವಿಳಂಬ ಆಗಿರ್ಬೋದು, ಆದರೆ ನಿರಾಕರಣೆ ಅಲ್ಲ.
ಕೆಲವೊಂದು ಸಾರಿ ಗುರುವು ನಿಮ್ಮನ್ನು ಪರೀಕ್ಷೆನೂ ಮಾಡ್ತಾರೆ, ಹಾಗೆ ಪಾಠ ಕಲಿಸ್ತಾರೆ, ಹಾಗೆ ಕೆಲವೊಂದು ಕರ್ಮಗಳನ್ನು ಕಳ್ಕೊಳ್ಳೋಕ್ಕೆ ದಾರಿನೂ ತೋರಿಸಿದ್ದಾರೆ. ಹಾಗಾಗಿ ಸ್ವಲ್ಪ ವಿಳಂಬ ಆಗಿತ್ತೆ ಹೊರತು ಇಲ್ಲಿ ನಿಮ್ಮ ಜೀವನದಲ್ಲಿ ನಿಮ್ಗೇನು ನೀಡಬೇಕಾಗಿತ್ತೋ ಅದನ್ನು ನೀಡಬೇಕು ಅಂತಲೇ ಗುರುವು ನಿಮ್ಮನ್ನು ಅವರ ಕಡೆ ಆಕರ್ಷಣೆ ಮಾಡಿ ಅವರ ಶರಣದಲ್ಲಿ ತಗೊಂಡು ನಿಮಗೆ ಶಿಕ್ಷಣ ಕೊಟ್ಟಿದ್ದಾರೆ, ಕೆಲವು ಪರೀಕ್ಷೆಗಳನ್ನು ಇಟ್ಟಿದ್ದಾರೆ. ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ನಿಮಗೆ ಏನೆಲ್ಲ ಸವಾಲುಗಳು ಎದುರಾಗ್ತವೋ ಆ ಸವಾಲುಗಳನ್ನು ಸ್ವೀಕರಿಸ್ತೀರಾ, ಆತ್ಮಸ್ಥೈರ್ಯದಿಂದ ಎದುರಿಸ್ತೀರಾ. ಅಂಥ ಸವಾಲುಗಳೇ ಆಗಿರ್ಬೋದು, ಅಂಥ ಸವಾಲುಗಳನ್ನು ತಂದ ಜನರನ್ನೇ ಆಗಿರ್ಬೋದು, ನೀವು ಎದುರಿಸ್ತೀರಾ, ಪ್ರಶ್ನೆ ಕೇಳ್ತೀರಾ, ಉತ್ತರವನ್ನು ನೀಡ್ತೀರಾ. ಆ ರೀತಿಯಾಗಿ ನಿಮ್ಮಲ್ಲಿ ಬದಲಾವಣೆ ಉಂಟಾಗ್ತಾ ಇದೆ ಈ ಹೊಸ ಅಧ್ಯಾಯದಲ್ಲಿ. ನೀವು ಹಳೆಯದನ್ನು ಬಿಟ್ಟು, ಆ ಒಂದು ನೆಗೆಟಿವ್ ಎನರ್ಜಿಯನ್ನು ಬಿಟ್ಟು, ಆ ವಿಚಾರಗಳನ್ನು ಬಿಟ್ಟು, ಅಂತಹ ಜನರನ್ನು ಬಿಟ್ಟು ನೀವು ಯಾವಾಗ ಈ ಹೊಸ ಅಧ್ಯಾಯದಲ್ಲಿ ಕಾಲಿಟ್ಟಿದರೋ ಅದಕ್ಕೆ ತಕ್ಕ ಹಾಗೆ ನಿಮಗೆ ಕೆಲವು ಜನರು ಸಹಾಯನೂ ಮಾಡ್ತಾರೆ, ಕೆಲವು ಸಾತ್ವಿಕ ಜನರು ಕೂಡ ನಿಮಗೆ ಕನೆಕ್ಟ್ ಆಗ್ತಾರೆ. ಅಂತಹ ಕೆಲವು ಜನರಿಂದ ನಿಮಗೆ ಭರವಸೆ ಸಿಗುತ್ತೆ, ಪ್ರೇರಣೆ ಸಿಗುತ್ತೆ, ಹೀಗೆ ಮಾಡಿ, ಈ ದಾರಿಯಲ್ಲಿ ಹೋಗಿ, ಇದರಿಂದ ನಿಮಗೆ ಒಳ್ಳೆಯದಾಗುತ್ತೆ ಅನ್ನೋ ರೀತಿಯಲ್ಲಿ ಕೆಲವೊಂದು ಸ್ಪಷ್ಟ ವಿಚಾರಗಳನ್ನು ನಿಮಗೆ ತಿಳಿಸ್ತಾರೆ. ಹಾಗೆ ಕೆಲವು ತೀರ್ಮಾನಗಳನ್ನು ತಗೊಳ್ಳೋಕ್ಕೆ ಅವರು ನಿಮಗೆ ಸಹಾಯ ಮಾಡ್ತಾರೆ, ನಿಮ್ಮ ಅಭಿವೃದ್ಧಿಗೆ ಏಳಿಗೆಗೆ ಕಾರಣವಾಗ್ತಾರೆ. ಅಂತಹ ಒಂದು ಸೋಲ್ ಎನರ್ಜಿಗಳು ನಿಮಗೆ ಕನೆಕ್ಟ್ ಆಗೋದ್ರಲ್ಲಿದೆ. ಒಟ್ಟಾರೆಯಾಗಿ ನಿಮ್ಮ ಜೀವನ ಅದ್ಭುತವಾದ ಒಂದು ತಿರುವಿಗೆ ಸಾಕ್ಷಿಯಾಗಿ ನಿಲ್ಲುತ್ತೆ ಅನ್ನೋ ರೀತಿಯಲ್ಲೂ ಕೂಡ ಮತ್ತೊಮ್ಮೆ ಇಲ್ಲಿ ಎನರ್ಜಿ ಕನೆಕ್ಟ್ ಆಗ್ತಾ ಇದೆ. ಹಾಗಾಗಿ ನಿಮ್ಮಲ್ಲಿರುವ ಕೊಂಚ ಭಯ ಆಗಿರ್ಬೋದು, ಅನುಮಾನ ಆಗಿರ್ಬೋದು, ಸಂದೇಹ ಆಗಿರ್ಬೋದು, ಎಲ್ಲವನ್ನ ಈ ಸಮಯದಲ್ಲಿ ನೀವು ಒಂದು ನಿಲುವಿನೊಂದಿಗೆ ಗುರುವಿಗೆ ಸಮರ್ಪಣೆ ಮಾಡಿ. ಆಗ ಆ ಗುರುವು ಆ ಎಲ್ಲ ಒಂದು ನಿಮ್ಮಲ್ಲಿರುವ ಒಂದು ಭಯ, ಒಂದು ನೆಗೆಟಿವ್ ವಿಚಾರಗಳಾಗಿರ್ಬೋದು, ಆಲಸ್ಯ ಆಗಿರ್ಬೋದು, ಇನ್ಯಾವುದೇ ರೀತಿ ದ್ವೇಷ, ಅಸೂಯೆ ಏನು ನಿಮ್ಮ ಮನಸ್ಸಲ್ಲಿ ಮೂಡ್ತಾ ಇದೆಯಾ, ಯಾರು ಏನೋ ಅಂದರು ಹಾಗೆ ಮಾಡಬೇಕು, ಹೀಗೆ ಉತ್ತರ ಕೊಡಬೇಕು, ಏನೇನೋ ವಿಚಾರಗಳು, ಆ ಎಲ್ಲ ಒಂದು ನಕಾರಾತ್ಮಕತೆಯನ್ನು ಅವರ ಧ್ವನಿಯಲ್ಲಿ ಹಾಕಿ ಸುಟ್ಟು ನಿಮ್ಮ ಆತ್ಮವನ್ನು ಪವಿತ್ರಗೊಳಿಸ್ತಾ ಇದ್ದಾರೆ. ನಿಮ್ಮ ವಿಚಾರಗಳು ಈಗ ಪವಿತ್ರವಾಗಿ ಹೊರಹೊಮ್ತಾ ಇದ್ದಾವೆ. ಹಾಗಾಗಿ ಅದಕ್ಕೆ ತಕ್ಕ ಹಾಗೆ ಒಂದು ದಿವ್ಯ ಆತ್ಮಗಳು ನಿಮಗೆ ಕನೆಕ್ಟ್ ಆಗ್ತವೆ. ಅಂದರೆ ನಿಮ್ಮಂತೆಯೇ ಒಳ್ಳೆಯದನ್ನು ಯೋಚಿಸುವ ಜನರು ಕೂಡ, ಆತ್ಮಗಳು ಕೂಡ ಇಲ್ಲಿದ್ದಾವೆ. ಅಂತಹ ಆತ್ಮಗಳೇ ನಿಮಗೆ ಕನೆಕ್ಟ್ ಆಗ್ತವೆ. ಅಂತಹ ಒಂದು ಆತ್ಮಗಳಿಂದಲೇ ನಿಮಗೆ ಕೆಲವೊಂದು ವಿಚಾರಗಳಲ್ಲಿ ಸಹಾಯ ಸಿಗುತ್ತೆ, ಪರಿವರ್ತನೆ ಸಿಗುತ್ತೆ, ಪ್ರೀತಿ ಕೂಡ ಸಿಗುತ್ತೆ. ಹಾಗೆ ಕೆಲವೊಂದು ನೆಮ್ಮದಿಯ ವಿಚಾರಗಳು ನಿಮ್ಮ ಜೀವನದಲ್ಲಿ ನಡೀತವೆ. ಇದರಿಂದ ನಿಮಗೊಂದು ಭರವಸೆ, ಒಂದು ಊರುಗೋಲು. ಹೇಗಪ್ಪ ಅಂದರೆ ನಿಮಗೆ ಎಲ್ಲ ರೀತಿಲೂ ಒಂದು ಆಸೆ ಆಕಾಂಕ್ಷೆಗಳ ಸತ್ತು ಹೋಗಿ ಇನ್ನೇನು ಬಿದ್ದುಬಿಟ್ಟಿದ್ದೀರಾ, ಈಗ ನಿಮಗೆ ಊರುಗೋಲಾಗಿ ಒಂದು ಆಸರೆಯ ಸೆಲೆ ಸಿಗತ್ತೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಕನೆಕ್ಟ್ ಆಗ್ತದೆ. ನಿಮ್ಮ ಅನಾರೋಗ್ಯದ ಸಮಸ್ಯೆ ಕೂಡ ಈ ಸಮಯದಲ್ಲಿ ನಿವಾರಣೆ ಆಗ್ತದೆ. ಯಾವೆಲ್ಲ ವಿಚಾರಗಳು ಅಡೆತಡೆಗಳಿಂದ ನಿಮ್ಮನ್ನು ಮಾನಸಿಕ ಒತ್ತಡಕ್ಕೆ ತಳ್ಳಿ ನಿಮ್ಮ ಅನಾರೋಗ್ಯದ ಸಮಸ್ಯೆಗೆ ಕಾರಣವಾಗಿದ್ವಲ್ವ, ಆ ಎಲ್ಲ ರೀತಿಯ ವಿಚಾರಗಳು ನಿಮ್ಮಿಂದ ದೂರ ಆಗ್ತಾಯಿದ್ದಾವೆ. ಯಾಕಂದರೆ ಗುರುವಿನ ಶರಣ ಅಷ್ಟೊಂದು ಸುರಕ್ಷಿತವಾಗಿದೆ, ಅಷ್ಟೊಂದು ಊರ್ಜೆಗಳನ್ನು, ಸಕಾರಾತ್ಮಕ ಊರ್ಜೆಗಳನ್ನು ಹೊಂದಿದೆ. ಹಾಗಾಗಿ ಆ ಬೆಳಕಲ್ಲಿ ನೀವೀಗ ಪ್ರಕಾಶಮಾನವಾಗಿ ಬೆಳಗ್ತಾ ಇದ್ದಾರೆ. ಹಾಗಾಗಿ ನಿಮ್ಮ ಜೀವನದಲ್ಲಿರುವ ಕೆಲವು ಅಂಧಕಾರದ ಘಟನೆಗಳಾಗಿರ್ಬೋದು, ಕೆಲವು ತಪ್ಪುಗಳಾಗಿರ್ಬೋದು, ಏನೇ ಒಂದು ವಿಚಾರ ನಡೆದಿತ್ತಲ್ಲ, ಆ ಎಲ್ಲ ವಿಚಾರಗಳನ್ನು ಪಶ್ಚಾತ್ತಾಪದೊಂದಿಗೆ ಗುರುವಿನಲ್ಲಿ ಶರಣಾಗಿಸಿದರೆ ಆ ಎಲ್ಲ ವಿಚಾರಗಳಿಗೂ ಕ್ಷಮೆ ಸಿಕ್ಕಿದೆ. ಯಾಕಂದರೆ ಗುರುವು ತಂದೆಯಾಗಿದ್ದಾರೆ, ತಾಯಿಯಾಗಿದ್ದಾರೆ. ಅವರು ನಿಮ್ಮನ್ನು ಕ್ಷಮಿಸ್ತಾರೆ. ನಿಮ್ಮ ತಂದೆ ತಾಯಿ ನಿಮ್ಮನ್ನು ಕ್ಷಮಿಸಿದಾರಲ್ವ, ಹಾಗಾಗಿ ಇಲ್ಲಿ ಕ್ಷಮೆ ಸಿಕ್ಕಿದೆ. ಹಾಗಾಗಿ ಮಗದೊಂದು ಅವಕಾಶ ಹೊಸ ಅಧ್ಯಾಯದ ಮೂಲಕ ತೆರೆದುಕೊಳ್ತಾ ಇದೆ ಎನ್ನುವ ಕೆಲವು ಸೂಚನೆಗಳನ್ನು ಕೊಟ್ಟಿದ್ದಾರೆ. ಮೌನವಾಗಿರಿ. ನಿಮ್ಮ 100 ಮಾತುಗಳಿಗಿಂತ ಒಂದೇ ಒಂದು ಮಾತು ಇನ್ನೊಬ್ಬರನ್ನು ನಡುಗಿಸುವಂತಿರುತ್ತೆ. ಆ ರೀತಿ ಬಲಶಾಲಿಗಳಾಗ್ತೀರ. ಯಾಕಂದರೆ ನಿಮ್ಮ ಮೌನ ನಿಮ್ಮೊಳಗೆ ಅಗಾಧವಾದ ಶಕ್ತಿಯ ಊರ್ಜೆಗಳನ್ನು ಪ್ರಕಟಗೊಳಿಸ್ತಾ ಇದೆ. ನೀವು ಮಾತಾಡಲಿಲ್ಲ, ಮೌನವಾಗಿದ್ದೀರಾ ಅಂದರೆ ಅದು ನಿಮ್ಮ ದುರ್ಬಲತೆ ಅಲ್ಲ, ನಿಮ್ಮ ಹೀನಾಯ ಸೋಲಲ್ಲ, ಅದು ನಿಮ್ಮ ಒಳಗೆ ತಯಾರಿಗೊಳ್ತಾ ಇರುವ ಒಂದು ಅದ್ಭುತವಾದ ವಿಶೇಷವಾದ ಗೆಲುವಾಗಿದೆ ಅನ್ನುವ ರೀತಿಯಲ್ಲಿ ನೀವು ಮೌನವಾಗಿರಿ. ಹಾಗೆ ಶಾಂತವಾಗಿ ಯೋಚಿಸಿ. ಶಾಂತವಾದ ಮನಸ್ಸಿನಾಗಿ ಒಳ್ಳೊಳ್ಳೆಯ ಆಲೋಚನೆಗಳು ಬರ್ತವೆ. ಅದೇ ಕೋಪದಿಂದ ಕುದೀತಿರುವ ನೀರಲ್ಲಿ ನಿಮ್ಮ ಮುಖ ನೋಡ್ಕೊಂಡ್ರೆ ಕಾಣೋದಿಲ್ಲ ಅಲ್ವಾ? ಅದೇ ಶಾಂತವಾದ ನೀರಲ್ಲಿ ನಿಮ್ಮ ಮುಖವನ್ನು ನೋಡಿಕೊಂಡ್ರೆ ಸ್ಪಷ್ಟವಾಗಿ ಕಾಣುತ್ತೆ. ಹಾಗಾಗಿ ಎಷ್ಟೇ ಕೋಪ ಬರುವಂಥ ಸ್ಥಿತಿ ಇದ್ದರೂ ಕೂಡ ಶಾಂತವಾಗಿ ಸ್ವಲ್ಪ ಮೌನವಾಗಿ ಯೋಚಿಸಿದರೆ ನೀವು ಕೆಲವು ಸ್ಪಷ್ಟ ನಿರ್ಧಾರಗಳನ್ನು ತಗೊಳ್ತೀರಾ. ಆ ಒಂದು ಎಂಥದ್ದೇ ಒಂದು ವಿಚಾರ ಆಗಿದ್ದರೂ ಅಲ್ಲಿ ಒಂದು ಪರಿಹಾರವನ್ನು ಕಂಡುಕೊಳ್ತೀರಾ, ಕೆಲವೊಂದು ಉತ್ತರಗಳನ್ನು ಕೊಡ್ತೀರಾ, ಕೆಲವೊಂದು ಪಾಠಗಳನ್ನು ಕೂಡ ಅವರಿಗೆ ಕಲಿಸ್ತೀರಾ. ಅದಕ್ಕೆ ದಾರಿ ಮಾಡಿಕೊಡುತ್ತೆ. ಈ ಸಮಯದಲ್ಲಿ ನೀವು ಎಷ್ಟು ಒಳ್ಳೆಯ ವಿಚಾರಗಳಿಗೆ ಕನೆಕ್ಟ್ ಆಗ್ತಾ ಇದ್ದರೆ, ನಿಮ್ಮ ಮನಸ್ಸಲ್ಲಿ ಎಷ್ಟು ದಯೆ, ಕರುಣೆ, ಪ್ರೇಮ, ಸೇವೆಯ ಭಾವವನ್ನು, ಮಾನವೀಯತೆ, ಮನುಷ್ಯತ್ವದಿಂದ ನೀವು
ಮೂಡಿಸ್ಕೊಳ್ತಾ ಇದ್ದೀರಲ್ಲ, ಅಷ್ಟೇ ನೀವು ಕಳೆದುಕೊಂಡಿದ್ದು ನಿಮ್ಮ ಬಳಿ ವೇಗವಾಗಿ ಬರ್ತಾ ಇದೆ. ಅದಕ್ಕಿಂತ ವಿಶೇಷವಾದದ್ದೇ, ನೀವು ಬಯಸಿದ್ದಕ್ಕಿಂತ ವಿಶೇಷವಾದದ್ದನ್ನೇ, ಅಗಾಧವಾದದ್ದನ್ನೇ ನಿಮ್ಮ ಜೀವನದಲ್ಲಿ ಭಗವಂತ, ಆ ಗುರುವು ತುಂಬಿಸ್ತಾ ಇದ್ದಾರೆ. ಆರೋಗ್ಯ ಎಲ್ಲದಕ್ಕಿಂತ ಮುಖ್ಯ ಅಲ್ವಾ? ಅದನ್ನು ನಿಮಗೆ ತಂದುಕೊಡೋದು ಮಾನಸಿಕ ನೆಮ್ಮದಿ, ಸಂತೋಷ ಅಲ್ವಾ? ಆ ಸಂತೋಷದ ಕ್ಷಣಗಳನ್ನು ನಿಮ್ಮ ಜೀವನದಲ್ಲಿ ಮರಳಿ ತುಂಬಿಸುವ ಪ್ರಯತ್ನ ನಡೀತಾ ಇದೆ, ಸಿದ್ಧತೆ ನಡೀತಾ ಇದೆ. ನೀವು ಏನು ಬೀಜ ಬಿತ್ತಿದ್ದೀರಲ್ಲ, ಅದಕ್ಕೆ ಫಲವನ್ನು ಆ ಭಗವಂತನೇ ತಂದು ಹೊತ್ತು ತರ್ತಾ ಇದ್ದಾರೆ. ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ, ಅವರು ಎಷ್ಟು ಕರುಣಾಮಯ, ದಯಾಮಯ, ಪ್ರೇಮಮಯಿ ಅಂತ ಹೇಳಿ. ನೀವೆಷ್ಟು ಒಳ್ಳೆಯ ಉದ್ದೇಶಗಳನ್ನು ಹೊಂದಿ ಕರ್ಮಗಳನ್ನು ಮಾಡ್ತಾ ಹೋಗ್ತಿರೋ, ನೇರವಾಗಿ ಅದರ ಫಲವನ್ನು ಭಗವಂತನೇ ಹೊತ್ತು ತರ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ಎನರ್ಜಿ ಕನೆಕ್ಟ್ ಆಗ್ತದೆ. ಹಾಗಾಗಿ ಕೆಲವೊಂದು ವಿಶೇಷವಾದ ವಿಚಾರಗಳು ನಿಮ್ಮ ಜೀವನದಲ್ಲಿ ಜರುಗ್ತವೆ. ನೀವು ತಪ್ಪು ಮಾಡಬೇಕು ಅಂತ ಹೇಳಿ ಅಂದ್ಕೊಂಡ್ರೂ ಕೂಡ ನಿಮ್ಮಿಂದ ತಪ್ಪು ಆಗೋದಿಲ್ಲ. ಆ ರೀತಿ ನಿಮ್ಮನ್ನು ಪರಿವರ್ತನೆಗೊಳಿಸ್ತಾರೆ. ಅದೇ ರೀತಿ ಇಲ್ಲಿ ಎನರ್ಜಿ ಕನೆಕ್ಟ್ ಆಗ್ತಿದೆ. ಹಾಗೆ ಕೆಲವೊಂದು ವಾಗ್ದಾನ ಮಾಡಿದ್ದೀರಾ, ಅದು ದೇವರಿಗೋಸ್ಕರ ಆಗಿರ್ಬೋದು, ಇಲ್ಲ ಯಾವುದೋ ಹರಕೆ ಆಗಿರ್ಬೋದು, ಇಲ್ಲ ಇನ್ನೇ ಯಾರಿಗೋ ಕೊಟ್ಟ ಮಾತಾಗಿರ್ಬೋದು. ಅದರಿಂದ ಹಿಂದೆ ಸರಿಬೇಡಿ. ನೀವು ಯಾವುದೇ ರೀತಿ ಸ್ವಲ್ಪ ತಡ ಆಗ್ಬೋದು ನಿಮಗೆ, ಆದರೆ ಅವರನ್ನು ಮನದಲ್ಲಿ ಕಲ್ಪನೆ ಮಾಡಿಕೊಂಡು ನಿಮಗೆ ಏನು ವಾಗ್ದಾನ ಮಾಡಿದ್ದೀನಲ್ಲ ಅದನ್ನು ನಾನು ಪೂರ್ಣಗೊಳಿಸಿಕೊಡ್ತೀನಿ ಆದಷ್ಟು ಬೇಗ. ನಿಮ್ಮ ಒಂದು ಆಶೀರ್ವಾದ ಇರಲಿ ಅಂತೇಳಿ ಆ ಗುರುವಿನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಹಾಗೆ ಯಾರಿಗಾದರೂ ಏನಾದರೂ ಮಾತು ಕೊಟ್ಟಿದ್ದೀರಾ ಅಂದರೆ ಆ ಮಾತನ್ನು ಉಳಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ ಅಂದರೆ ಖಂಡಿತವಾಗಿ ಅವರನ್ನು ನಿಮ್ಮ ಮನದಲ್ಲಿ ಕಲ್ಪನೆ ಮಾಡಿಕೊಂಡು ನೀವು ಹೇಳಬೇಕು ಅವರಿಗೆ, ವಿನಮ್ರವಾಗಿ ಅವರಲ್ಲಿ ಒಂದು ವಿನಂತಿಯನ್ನು ಮಾಡ್ಕೊಳ್ಬೇಕು. ನಿಮಗೆ ನಾನೊಂದು ಮಾತನ್ನು ಕೊಟ್ಟಿದ್ದೆ, ಈಗಿನ ಸಮಯದಲ್ಲಿ ನನಗದು ಆಗ್ತಾ ಇಲ್ಲ ನಾನೇ ಉದ್ದೇಶಪೂರ್ವಕವಾಗಿ ಅದನ್ನು ವಿಳಂಬ ಮಾಡಿರ್ಬೋದು, ನನ್ನ ತಪ್ಪಿಗೆ ಕ್ಷಮೆಯನ್ನು ಯಾಚಿಸ್ತಾ ಇದ್ದೀನಿ. ಆದಷ್ಟು ಬೇಗನೆ ನಿಮಗೆ ಏನು ವಾಗ್ದಾನ ಕೊಟ್ಟಿದ್ನಲ್ಲ ಅದನ್ನು ನಾನು ಪೂರೈಸಿಕೊಳ್ತೀನಿ ಅನ್ನೋ ರೀತಿಲಿ ದಿನನಿತ್ಯ ನೀವು ಒಂದು 7 ದಿನಗಳ ಕಾಲ ಹೇಳ್ತಾ ಹೋದರೆ ಖಂಡಿತವಾಗಿ 7 ದಿನಗಳ ಒಳಗೆ ನೀವು ಅವ್ರಿಗೆ ಏನು ವಾಗ್ದಾನ ಮಾಡಿದ್ರಲ್ಲ ಅದನ್ನು ಪೂರ್ಣಗೊಳಿಸಿಕೊಳ್ಳುವಂಥ ಶಕ್ತಿಯನ್ನು ಆ ಗುರುವು, ನೀವು ನಂಬಿದ ದೈವಶಕ್ತಿಗಳು, ಏಂಜಲ್ಸ್ ಆಗಿರ್ಬೋದು, ಪ್ರಕೃತಿ ಆಗಿರ್ಬೋದು, ಹಾಗೆ ಒಂದು ಪ್ರಾಣಿ ಪಕ್ಷಿಗಳಿಗೆ ನೀವು ಯಾವೆಲ್ಲ ರೀತಿಯಲ್ಲಿ ಕನೆಕ್ಟ್ ಆಗಿ ಸಹಾಯ ಮಾಡಿದಿರಲ್ಲ ಅವರ ಬ್ಲೆಸ್ಸಿಂಗ್ ಮೂಲಕ ನೀವು ಅದನ್ನು ಪೂರೈಸಿಕೊಳ್ತೀರ. ಆ ರೀತಿ ಶಕ್ತಿ ನಿಮಗೆ ಸಿಗುತ್ತೆ. ಇಲ್ಲಿ ನೀವೇನು ಕೊಡ್ತೀರೋ ಅದೇ ಫಲದ ರೂಪದಲ್ಲಿ ಸಿಗುತ್ತೆ. ನೀವು ಹಿಂದೆ ಯಾವೆಲ್ಲ ರೀತಿಯಲ್ಲಿ ಒಂದು ಬೀಜವನ್ನು ಬಿತ್ತಿದ್ದೀರಲ್ಲ ಆ ಬೀಜದ ಫಲವನ್ನು ಈ ಸಮಯದಲ್ಲಿ ನೀವು ಕೊಯ್ತೀರಾ ಅನ್ನೋ ರೀತಿಲಿ ಇಲ್ಲಿ ಎನರ್ಜಿ ಕನೆಕ್ಟ್ ಆಗ್ತಾ ಇದೆ. ಇಲ್ಲಿ ನೀವು ಗುರುವನ್ನು ಹುಡುಕಿಲ್ಲ, ನೀವು ದೈವಶಕ್ತಿಯನ್ನು ಹುಡುಕಿಲ್ಲ. ಆ ದೈವಶಕ್ತಿ, ಆ ಗುರು ನಿಮ್ಮನ್ನು ಹುಡುಕಿ ಆಯ್ಕೆ ಮಾಡಿಕೊಂಡಿದ್ದಾರೆ. ಅವರ ಒಂದು ಮೇಲು ಧ್ವನಿಯನ್ನು ನಿಮ್ಮೊಳಗೆ ನೀವು ಗುರುತಿಸಿ. ಯಾರಿಗೂ ಕಾಣ್ತಾ ಇಲ್ಲ ಅಂತೇಳಿ ಕೆಲವೊಂದು ವಿಚಾರಗಳಲ್ಲಿ ನೀವು ಮುಂದೆ ಹೋಗ್ತಾ ಇರ್ಬೋದು, ಆದರೆ ಪ್ರತಿ ಕ್ಷಣ ಆ ಗುರುವಿನ ಶಕ್ತಿ, ದೈವಶಕ್ತಿ, ಬ್ರಹ್ಮಾಂಡದ ಶಕ್ತಿ ನಿಮ್ಮನ್ನು ನೋಡ್ತಾ ಇದೆ. ಯಾವುದು ಅಂತ್ಯ ಆಯಿತು, ಎಲ್ಲ ಮುಗ್ದೋಯ್ತು, ಇನ್ನೇನು ಆಗೋದಿಲ್ಲ ಅಂತೇಳಿ ನೀವೇನು ಅಂದ್ಕೊಂಡಿದ್ದೀರಲ್ಲ ಅಲ್ಲಿಂದಲೇ ಹೊಸ ಆರಂಭವನ್ನು ಶುರು ಮಾಡಿಸ್ತಾ ಇದ್ದಾರೆ ಗುರುವು. ಅದೇ ಗುರುವಿನ ಶಕ್ತಿ. ಮುಗ್ದೋಯ್ತು, ನನಗಲ್ಲ, ಅದು ನನಗೆ ಸಿಗೋದಿಲ್ಲ, ಅದು ಅಸಂಭವ ಅಂತೇಳಿ ಅನ್ನಿಸ್ತಾ ಇದೆ ನನಗೆ ಅನ್ನೋ ರೀತಿಯಲ್ಲಿ ಯಾವ ವಿಚಾರದಲ್ಲಿ ನೀವು ಮುಖ ತಿರುಗಿಸ್ಕೊಂಡಿದ್ದೀರಲ್ಲ ಅದು ಸಂಭವವಾಗಲಿಕ್ಕೆ ಹೊರಟಿದೆ. ಅತ್ಯಾಶ್ಚರ್ಯಕರವಾದ ರೀತಿಯಲ್ಲಿ ಗುರುವು ನಿಮಗೆ ಹೇಳ್ತಾ ಇದ್ದಾರೆ, ಇಲ್ಲಿ ಅಸಂಭವ ಅನ್ನೋದಿಲ್ಲ, ಎಲ್ಲವೂ ಸಂಭವ. ನೀನು ಪ್ರಾಮಾಣಿಕ ಪ್ರಯತ್ನದಿಂದ ನಿಷ್ಠೆಯಿಂದ ಹೋರಾಟ ಮಾಡಬೇಕು, ಸಂದೇಹರಹಿತನಾಗಿ. ಆಗಲೇ ನಿನ್ನ ಜೀವನದಲ್ಲಿ ಅಸಂಭವ ಅನ್ನೋದನ್ನು ಕೂಡ ಸಂಭವವಾಗಿಸಿಕೊಳ್ಳುವ ಶಕ್ತಿ ನಿನ್ನಲ್ಲೇ ಮೂಡುತ್ತೆ. ಯಾಕಂದರೆ ನಿನ್ನಲ್ಲಿರೋದು ನನ್ನ ಶಕ್ತಿ ಅನ್ನೋ ರೀತಿಲಿ ಹೇಳ್ತಾ ಇದ್ದಾರೆ ಇಲ್ಲಿ ಗುರುವು. ಯಾವುದೇ ರೀತಿ ಸಂದೇಹ ಇಲ್ಲದೆ, ಯಾವುದೇ ರೀತಿ ಒಂದು ದೂರಿಲ್ಲದೆ, ಕಂಪ್ಲೇಂಟ್ ಇಲ್ಲದೆ ನೀವು ಯಾವಾಗ ಗುರುವಿನ ಎದುರಿಗೆ ನಿಲ್ತಿರಲ್ಲ ಒಂದು ಕೃತಜ್ಞತಾ ಭಾವದಿಂದ, ನೀವೇನೇ ಕೊಟ್ಟಿದ್ರು ಅದು ನನ್ನ ಒಳ್ಳೆಯದಕ್ಕೆ ಕೊಟ್ಟಿದ್ದೀರಾ, ಒಂದು ಕೆಟ್ಟದ್ದು ನಡೀತಾ ಅದು ನನ್ನ ಒಳ್ಳೆಯದಕ್ಕೆ, ಯಾರು ನನ್ನನ್ನು ಅಗಲಿದ್ರ ಅದು ನನಗೊಂದು ಪಾಠ, ಯಾರು ನನ್ನನ್ನು ವಂಚನೆ ಮಾಡಿದ್ರ ಅದು ನನಗೆಲ್ಲೋ ಒಂದು ರೀತಿಯಲ್ಲಿ ಪಾಠ ಕಲಿಸಿದೆ, ನನ್ನನ್ನು ಮುಂದೆ ಹೋಗಲಿಕ್ಕೆ, ನಾನು ಅಗಾಧವಾದ ಪ್ರಮಾಣದಲ್ಲಿ ನನ್ನನ್ನು ಕಂಡುಕೊಳ್ಳೋಕ್ಕೆ ಆಗಿರ್ಬೋದು, ಇಲ್ಲ ಹೊಸದೊಂದು ವಿಚಾರದಲ್ಲಿ ನನ್ನನ್ನು ತೊಡಗಿಸ್ಕೊಳ್ಳೋಕ್ಕೆ ಎಲ್ಲ ರೀತಿಯಲ್ಲೂ ಸಹಾಯ ಆಗಿದೆ ಅನ್ನೋ ರೀತಿಯಲ್ಲಿ ಎಲ್ಲ ವಿಚಾರಗಳಿಗೂ ನೀವು ಯಾವಾಗ ಒಂದು ಕೃತಜ್ಞತೆಯನ್ನು ಸಲ್ಲಿಸ್ತಿರೋ ಆಗ ಆ ಜಾಗದಲ್ಲಿ ನೀವು ಮಾತ್ರ ಮತ್ತು ಆ ಗುರುವಿನ ಶಕ್ತಿ, ನೀವು ನಂಬಿದ ದೈವಶಕ್ತಿ ಮಾತ್ರ ಇರುತ್ತೆ. ನಿಮ್ಮ ಮತ್ತು ಅವರ ಮಧ್ಯೆ ಯಾವುದೇ ರೀತಿ ಒಂದು ಸಂದೇಹದ ಮಾಯಾ ಪರದೆ ಇರೋದಿಲ್ಲ. ಈಗಾಗಲೇ ನಿಮ್ಮನ್ನು ಯಾವುದೋ ಒಂದು ಅದೃಶ್ಯ ಶಕ್ತಿ ಕೈ ಹಿಡಿದು ನಡೆಸ್ತಾ ಇದೆ ಅಂತೇಳಿ ನಿಮ್ಗೆ ಏನು ಅನ್ನಿಸ್ತಾ ಇದೆಯಲ್ಲ, ಅದು ನೀವು ನಂಬಿದ ಗುರುವಿನ ಆಶ್ರಯ, ಆ ಶಕ್ತಿ ನಿಮ್ಮನ್ನು ಮುಂದೆ ನಡೆಸ್ತಾ ಇದೆ. ಹಾಗಾಗಿ ಇನ್ನೇನು ಕೆಲವು ತಿಂಗಳಲ್ಲಿ ನೀವೇನು ಅಂದ್ಕೊಂಡಿದ್ದೀರಲ್ಲ ಅದು ನಿಮ್ಮ ಜೀವನದಲ್ಲಿ ಘಟಿಸ್ತಾ ಇದೆ. ಹಾಗಾಗಿ ನೀವು ಸಂದೇಹರಹಿತರಾಗಿ ಆ ವಿಚಾರಗಳನ್ನು ಅವರ ಪಾದಗಳಲ್ಲಿಟ್ಟು ಶರಣಾಗಿಸಿ. ನನ್ನ ಪ್ರಾರ್ಥನೆ ಇದಾಗಿದೆ, ನನ್ನ ಆಸೆ ಇದಾಗಿದೆ, ಆದರೆ ನಿಮ್ಮ ಇಚ್ಛೆ ಏನಿದೆಯೋ ಅದೇ ನನ್ನದಾಗಲಿ ತಂದೆ ಎನ್ನುವ ಸಮರ್ಪಣಾ ಭಾವದ, ಕೃತಜ್ಞತಾ ಭಾವದ
ಸಮರ್ಪಣೆಯನ್ನು, ಶರಣಾಗತಿಯನ್ನು ಗುರುವು ಬಯಸ್ತಾ ಇದ್ದಾರೆ. ಯಾವಾಗ ನೀವು ಈ ವಿಚಾರಕ್ಕೆ ಕನೆಕ್ಟ್ ಆಗ್ತಿರೋ ಅದೇ ರೀತಿ ನಿಮ್ಮ ವಿಚಾರದಲ್ಲಿ ಪ್ರತಿ ಹೆಜ್ಜೆಯಲ್ಲೂ ಆ ಗುರುವು ನಿಂತು ಸಹಾಯ ಮಾಡ್ತಾರೆ. ನೀವು ಹೇಳೋದು ಬೇಡ, ಕೇಳೋದು ಬೇಡ, ನಿಮ್ಮ ಪ್ರಾರ್ಥನೆ ನಿಮ್ಮ ಮನದಲ್ಲಿ ಇನ್ನೇನು ಮೂಡ್ತಾ ಇದೆ ಅಂತಿದ್ದಾಗಲೇ ಅವರಿಗೆ ನಿಮಗೇನು ಬೇಕು ಏನು ಬೇಡ ಎಲ್ಲವೂ ಗೊತ್ತಾಗ್ತಾ ಹೋಗುತ್ತೆ. ಯಾರು ನಿಮ್ಮನ್ನು ಅವಮಾನಿಸಿದ್ರೋ, ಹೀಯಾಳಿಸಿದ್ರೋ, ನಿಂದಿಸಿದ್ರೋ, ಕಡೆಗಣಿಸಿದ್ರೋ ಅವರೆಲ್ಲರೂ ಅತ್ಯಾಶ್ಚರ್ಯಕರವಾಗಿ ನಿಮ್ಮನ್ನು ನೋಡ್ತಾರೆ. ನಾವು ಅವರನ್ನು ಯಾವೆಲ್ಲ ರೀತಿಯಲ್ಲಿ ನಿಂದಿಸಿದ್ವಿ, ಅವ್ರನ್ನ ಬೀಳಿಸ್ಬೇಕು ಅಂತೇಳಿ ಪ್ರಯತ್ನ ಪಟ್ಟಿದ್ವಿ, ಆದರೂ ಕೂಡ ಅವರು ನಂಬಿದ ದೇವರು, ಭಗವಂತ, ಗುರುವು ಅವರನ್ನು ಕೈ ಬಿಡಲಿಲ್ಲ ಅನ್ನುವ ವಾಸ್ತವ ಸತ್ಯ ಕೂಡ ಅವರಿಗೆ ಅರ್ಥ ಆಗುತ್ತೆ. ಅವರ ಬದಲಾವಣೆಗೂ ಕೂಡ ಎಲ್ಲೋ ಒಂದು ರೀತಿಯಲ್ಲಿ ನೀವು ಮೂಲ ಕಾರಣರಾಗ್ತೀರಾ. ಆ ಒಂದು ಬ್ಲೆಸ್ಸಿಂಗ್ ಕೂಡ ನಿಮಗೆ ಸಿಗತ್ತೆ. ನಿಮ್ಮೊಳಗೆ ಒಂದು ಅಗಾಧವಾದ ಶಕ್ತಿ ಇದೆ. ಆ ಜಗತ್ತು ಅದನ್ನು ಗುರುತಿಸಿಲ್ಲ, ಆ ಗುರುವು ಗುರುತಿಸಿದ್ದಾರೆ. ಯಾಕಂದರೆ ನೀವು ಅವರ ಅಂಶವಾಗಿದ್ದೀರಾ. ತನ್ನ ಶಕ್ತಿ ನಿಮ್ಮೊಳಗಿದೆ ಅಂತೇಳಿ ಆ ಗುರುವು ಗುರುತಿಸಿದ್ರಿಂದನೇ ಆ ಶಕ್ತಿಯನ್ನು ಯಾವ ರೀತಿ ಜಾಗೃತಗೊಳಿಸ್ಕೊಳ್ಬೇಕು ಅಂತೇಳಿ ನಿಮ್ಮನ್ನು ಶರಣದಲ್ಲಿ ತಗೊಂಡು ನಿಮ್ಮನ್ನು ತೀಡಿದ್ದಾರೆ. ನಿಮ್ಮ ಆತ್ಮದ ಉದ್ದೇಶ ಏನನ್ನು ಬಯಸಿ ಈ ಜನ್ಮವನ್ನು ಪಡೆದಿದೆಯಲ್ಲ ಅದನ್ನು ಪೂರ್ಣಗೊಳಿಸ್ಕೊಳ್ಳೋಕ್ಕೆ ಇಲ್ಲಿ ಗುರುವು ನಿಮಗೆ ಎಲ್ಲ ರೀತಿಯಲ್ಲೂ ಸಹಾಯ ಮಾಡ್ತಾ ಇದ್ದಾರೆ. ಹಾಗಾಗಿ ಕೆಲವರು ನಿಮ್ಮಿಂದ ದೂರ ಆಗೋದು, ಕೆಲವರು ನಿಮಗೆ ಹತ್ತಿರ ಆಗೋದು, ಕೆಲವರಿಂದ ನೀವು ಪಾಠ ಕಲಿಯೋದು, ಕೆಲವರಿಂದ ನೀವು ವಂಚನೆಗೆ ಗುರಿಯಾಗಿ ಅದರಿಂದ ನೀವು ಚೇತರಿಸಿಕೊಂಡು ನೀವು ಒಂದು ಹೊಸ ದಾರಿಯನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿ ನಿಮ್ಮ ನಿಲುವಿನೊಂದಿಗೆ ನೀವು ಗೆಲುವನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯ ಮಾಡಿಕೊಡ್ತಾರೆ. ಇಲ್ಲಿಯವರೆಗೂ ನಿಮ್ಮ ಆತ್ಮದಲ್ಲಿ ಅಡಗಿದ್ದ ಅಂದರೆ ದೃಷ್ಟಿಯಲ್ಲಿದ್ದ ಕೆಲವು ಕನಸುಗಳನ್ನು ವಾಸ್ತವ ಸ್ವರೂಪಕ್ಕೆ ತಂದುಕೊಳ್ಳಲು ನೀವು ಇಲ್ಲಿ ಶ್ರಮ ಪಡಲೇಬೇಕು. ಅದಕ್ಕೆ ಈ ಎಲ್ಲ ರೀತಿಯ ವಿಚಾರಗಳು ನಿಮ್ಮ ಜೀವನದಲ್ಲಿ ಘಟಿಸಲೇಬೇಕು. ಇದೆಲ್ಲ ನನಗೋಸ್ಕರನೇ ನಡೆದಿತ್ತಾ? ಹಿಂದೆ ತಿರುಗಿ ನೋಡಿದರೆ ಆ ಎಲ್ಲ ಘಟನೆಗಳು ಈ ಒಂದು ಒಳ್ಳೆಯದನ್ನು ಕೊಡಲಿಕ್ಕೆ ನನ್ನ ಜೀವನದಲ್ಲಿ ನಡೆದಿತ್ತಾ ಅನ್ನೋ ರೀತಿಯಲ್ಲಿ ನೀವೇ ಆಶ್ಚರ್ಯಗೊಳ್ತೀರ. ಅಷ್ಟರ ಮಟ್ಟಿಗೆ ನಿಮ್ಮ ಜೀವನವನ್ನು ಒಂದು ಬದಲಾವಣೆಯತ್ತ ಒಯ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ಸೂಚನೆಗಳು, ಕೆಲವು ಎನರ್ಜಿಗಳು ಕನೆಕ್ಟ್ ಆಗ್ತದೆ. ಎಲ್ಲ ಕಾರ್ಡ್ಗಳನ್ನು ನಾನು ಒಟ್ಟಿಗೆ ಇಲ್ಲಿ ತಗೊಂಡು ಅದರ ರೀಡಿಂಗನ್ನು ಈ ರೀತಿಯಾಗಿ ನಿಮಗೆ ಸರಳವಾಗಿ ಅರ್ಥ ಆಗೋ ರೀತಿಯಲ್ಲಿ ಹೇಳಿದ್ದೀನಿ. ಇದು ಒಂದು ಡಿವೈನ್ ಎನರ್ಜಿ, ದೈವಿಕ ಸಂದೇಶವಾಗಿದೆ. ಇದರಲ್ಲಿ ನೀವು ಕೇವಲ ಜೀವಿಸೋದಿಲ್ಲ, ಇದರಲ್ಲಿ ನಿಮ್ಮನ್ನು ನೀವು ಕಂಡುಕೊಳ್ತೀರಾ. ನಿಮ್ಮನ್ನು, ನಿಮ್ಮ ಒಂದು ಕನಸುಗಳನ್ನು, ಇಚ್ಛೆಗಳನ್ನು ಪೂರ್ಣಗೊಳಿಸಿಕೊಳ್ಳುವ ರೀತಿಯಲ್ಲಿ ಅರಳುತ್ತೀರಾ. ಹಿಂದೆ ನಿಮ್ಮ ಜೀವನದಲ್ಲಿ ವಿಚಿತ್ರ ಘಟನೆಗಳು ನಡೆದಿದ್ದಾವೆ. ಸಮಯವನ್ನು ವ್ಯರ್ಥ ಮಾಡಿದ್ದೀರಾ, ಯಾರೋ ಏನೋ ಹೇಳಿದರು ಅಂತೇಳಿ ಹತ್ತಿದ್ದೀರಾ, ರಾತ್ರಿ ಇಡೀ ಕೊರಗಿದ್ದೀರಾ, ಮುಂದೇನು, ಭವಿಷ್ಯ ಏನು, ಮಕ್ಕಳ ಜೀವನ ಏನು, ಹೇಗೆ ಅನ್ನೋ ರೀತಿಯಲ್ಲಿ ಎಲ್ಲ ರೀತಿಯಲ್ಲೂ ಚಿಂತಿಸಿದ್ದೀರಾ. ಈಗ ಹಾಗಿಲ್ಲ. ಆ ಎಲ್ಲ ವಿಚಾರಗಳನ್ನು ಕಡೆಗಣಿಸಿ ನನ್ನಿಂದಲೂ ಎಲ್ಲವನ್ನ ಒಂದು ಒಳ್ಳೆಯ ರೀತಿಯಲ್ಲಿ ಪಡ್ಕೊಳ್ಳೋಕ್ಕೆ ಸಾಧ್ಯ, ಬದಲಾಯಿಸಲು ಸಾಧ್ಯ, ಸಂಭಾಳಿಸಲು ಸಾಧ್ಯ ಅನ್ನೋ ರೀತಿಯಲ್ಲಿ ಮುಂದೆ ಧೈರ್ಯವಾಗಿ ಹೆಜ್ಜೆ ಇಡ್ತಾ ಇದ್ದೀರಾ. ಒಂದು ಸಮಸ್ಯೆ ಅತಿ ವೇಗವಾಗಿ ಬಂತು, ಅದು ಇದ್ದಕ್ಕಿದ್ದ ಹಾಗೆ ತನ್ನಿಂದ ತಾನೇ ಪರಿವರ್ತನೆಗೊಳ್ತು. ಹೃದಯ ನಿರಾಳತೆಯನ್ನು ಹೊಂದಿದೆ, ಮನಸ್ಸು ಶಾಂತಿಯಿಂದ ಎಲ್ಲ ಸರಿಯಾಗತ್ತೆ ಅಂತೇಳಿ ಬಯಸ್ತಾ ಇದೆ. ಇದು ಯಾವುದು ಕೂಡ ಒಂದು ಸಂಯೋಗ ಅಲ್ಲ, ಇದು ಒಂದು ಪೂರ್ವ ಯೋಜಿತ ನಿರ್ಧಾರ, ನಿಮ್ಮ ಆತ್ಮದ ಒಂದು ಆಯ್ಕೆ ಆಗಿತ್ತು. ಈ ರೀತಿ ಎಲ್ಲ ರೀತಿಯ ಒಂದು ಕರ್ಮಗಳನ್ನು ಕಳ್ಕೊಂಡು ನಿಮ್ಮ ಆತ್ಮ ಕೆಲವೊಂದು ಸಮಸ್ಯೆಗಳಿಂದ ಮುಕ್ತವಾಗಿದೆ. ಆ ಕಷ್ಟ, ದುಃಖ, ಆ ನಿಂದನೆಗಳು, ಆ ವಂಚನೆ, ಆ ಮೋಸ, ಆ ನೋವು ಇದೇ ರೀತಿ ನಿಮ್ಮ ಜೀವನಕ್ಕೆ ಒಂದು ಒಳ್ಳೆಯದನ್ನು ಪಡ್ಕೊಳ್ಳೋಕ್ಕೆ ಸೂಚನೆಯಾಗಿದ್ವು ಅಷ್ಟೇ. ಗುರುವಿನ ಶಕ್ತಿ ನಿಮ್ಮ ಎಲ್ಲ ರೀತಿಯ ಸೋಲು, ಅವಮಾನ, ನಿಂದನೆ, ಹಿಂಸೆ, ನೋವು ಎಲ್ಲವನ್ನ ಒಂದು ಮೆಟ್ಟಿಲನ್ನು ಹಾಕ್ಸಿ ಅದರ ಮೇಲೆ ನಿಮ್ಮನ್ನು ನಡೆಯುವಂತೆ ಮಾಡಿ ನಂತರ ನೀವು ಏನನ್ನು ಪಡ್ಕೊಳ್ಬೇಕು ಅಂತ ಇದ್ರೋ ಅದನ್ನು ಪಡ್ಕೊಳ್ಳುವ ಹಂತಕ್ಕೆ ನಿಮ್ಮನ್ನು ತಲುಪಿಸ್ತಾ ಇದ್ದಾರೆ. ಅಂದರೆ ಅಷ್ಟರ ಮಟ್ಟಿಗೆ ನಿಮ್ಮಲ್ಲಿ ಆ ಒಂದು ಸಮರ್ಥತೆ, ಆ ಬಲ, ಆ ವಿಶ್ವಾಸ, ಆ ಧೈರ್ಯ ಎಲ್ಲವನ್ನು ತುಂಬಿಸ್ತಾ ಇದ್ದಾರೆ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅನ್ನೋದು ಇದಕ್ಕೆ ಸ್ನೇಹಿತರೆ. ನೀವು ಇವತ್ತು ಯಾವ ಒಂದು ವಿಚಾರದೊಂದಿಗೆ ಮಲಗ್ತಿರೋ ನಾಳೆ ಬೆಳಗ್ಗೆ ಅದೇ ವಿಚಾರದಿಂದ ಉತ್ಸಾಹದಿಂದ ಹೇಳ್ತೀರಾ. ಒಂದು ನಿರಾಳತೆ, ಎಲ್ಲ ಸರಿಯಾಗತ್ತೆ, ಇವತ್ತು ಎಲ್ಲ ರೀತಿಯ ಒಂದು ವಿಚಾರವನ್ನು ಪರಿವರ್ತನೆಗೊಳಿಸ್ಕೊಳ್ಳೋಣ, ಆ ಸಮಸ್ಯೆಗೊಂದು ಪರಿಹಾರ ಕಂಡುಕೊಳ್ಳೋಣ, ಈ ರೀತಿಯಾಗಿ ನನ್ನ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳೋಣ ಅನ್ನೋ ರೀತಿಯಲ್ಲಿ ನಿಮಗೆ ನಿಮ್ಮ ಒಂದು ಆತ್ಮ ಒಳ ಧ್ವನಿ ಗೈಡ್ ಮಾಡ್ತಾ ಇರುತ್ತೆ. ಅದೇ ನೀವು ರಾತ್ರಿ ಯಾವ ವಿಚಾರದೊಂದಿಗೆ ಮಲಗ್ತಿರೋ ಆ ವಿಚಾರ ಕೆಲವೊಂದು ಸಾರಿ ನಾಳೆ ನಿಮಗೆ ಏನೂ ಮಾಡೋಕ್ಕಾಗೋದಿಲ್ಲ. ಬೆಳಗ್ಗೆ ಎದ್ದ ತಕ್ಷಣ ಅದೇ ಆಲಸ್ಯ, ಅದೇ ಸೋಮಾರಿತನ, ಅದೇ ನೋವು, ಅದೇ ವಿಚಾರಗಳೊಂದಿಗೆ ನೀವು ಆ ದಿನ ಪೂರ್ತಿ ಕಳೀತೀರ. ಹಾಗಾಗಿ ಇಲ್ಲಿ ಯಾವ ನಿರ್ಧಾರಗಳೊಂದಿಗೆ ಮಲಗಬೇಕು, ಯಾವ ಒಂದು ಆಯ್ಕೆಗಳೊಂದಿಗೆ ನೀವು ಹೇಳಬೇಕು ಅನ್ನೋದು ನಿಮ್ಮ ಒಂದು ಮನಸ್ಸಿನ ಆಯ್ಕೆ ಆಗಿರುತ್ತೆ. ಅದನ್ನೇ ಸೂಕ್ತ ಮನಸ್ಸು ಜಾಗೃತಗೊಳಿಸಿಕೊಡುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಗುರುವು ನಿಮಗೆ ಮತ್ತೊಮ್ಮೆ ಸಂದೇಶವನ್ನು ಕೊಡ್ತಾ ಇದ್ದಾರೆ. ನಿಮ್ಮ ಒಂದು ಒಳ್ಳೆಯ ಸಮಯ ಶುರುವಾಗಿದೆ, ಅದನ್ನು ಯಾರೂ ಕೂಡ ತಡೀಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಗುರುವಿನ ಶಕ್ತಿ ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಇದೆ. ಅವರ ಶರಣದಲ್ಲಿದ್ದೀರಾ, ಅವರ ಶರಣವನ್ನು
ತಲುಪುವಂಥ ದುಷ್ಟಶಕ್ತಿ ಆಗಿರ್ಬೋದು, ದುಷ್ಪರಿಣಾಮ ಆಗಿರ್ಬೋದು, ಕೆಟ್ಟ ಶಕ್ತಿ ಆಗಿರ್ಬೋದು ಇನ್ನೂ ಸೃಷ್ಟಿ ಆಗಲೇ ಇಲ್ಲ. ಹಸನ್ಮುಖರಾಗಿ ಮೌನವಾಗಿ ಕುಳಿತಿದ್ದಾರೆ ನಿಜ, ಆದರೆ ನಿಮ್ಮನ್ನು ನಿರಾಕರಣೆ ಮಾಡಬೇಕು, ನಿಮ್ಮ ಪ್ರಾರ್ಥನೆಯನ್ನು ಸ್ವೀಕರಿಸಬಾರ್ದು ಅನ್ನೋ ರೀತಿಲಲ್ಲ. ಕೆಲವೊಂದು ಪಾಠ, ಕೆಲವೊಂದು ಪರಿವರ್ತನೆ, ಕೆಲವೊಂದು ಕರ್ಮಗಳ ಬಿಡುಗಡೆ ಮಾಡಲಿಕ್ಕೋಸ್ಕರ ಅವರು ಹಸನ್ಮುಖರಾಗಿ ನಿಮ್ಮ ಎದುರಿಗೆ ಕುಳಿತಿದ್ದಾರೆ. ನಿಮಗೆ ಅನ್ನಿಸ್ತಾ ಇರ್ಬೋದು ಶಾಂತವಾಗಿ ನಗ್ತಾ ಇದ್ದಾರೆ, ನನಗೇನು ಪರಿವರ್ತನೆ ಕೊಡ್ತಾ ಇಲ್ಲ ಅಂತೇಳಿ. ಆ ಒಂದು ಮುಗ್ಧವಾದ ಶಾಂತ ನಗುವಿನ ಮೌನವಾದ ಒಂದು ಆಳವನ್ನು ನೀವು ಅರ್ಥ ಮಾಡಿಕೊಂಡ್ರೆ ಆ ಆಳದ ಅರ್ಥ ನಿಮ್ಮೊಳಗೆ ಪ್ರತಿಧ್ವನಿಸುತ್ತೆ. ಅದನ್ನು ನೀವು ಮೆಲುಧ್ವನಿಯಲ್ಲಿ ಆಲಿಸಿ ಶಾಂತವಾಗಿ ಕೋಪವನ್ನು ತ್ಯಾಗ ಮಾಡಿ ಎಲ್ಲಿ ಉಪಯೋಗಿಸ್ಬೇಕೋ ಅಷ್ಟರ ಮಟ್ಟಿಗೆ ಅದು ನಿಮ್ಮ ಉಪಯೋಗದ ಎನರ್ಜಿ ಆಗಿರಲಿ. ನಿಮಗೆ ಈಗ ಒಂದು ಒಳ್ಳೆಯದು ಸಿಗುವ ಸಮಯ ಬಂದಾಗಿದೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ. ಹಾಗಾಗಿ ಅದೇ ಎನರ್ಜಿಯೊಂದಿಗೆ ಒಂದು ದೀರ್ಘವಾದ ಉಸಿರಾಟವನ್ನು ನೀವು ಮಾಡೋದ್ರ ಜೊತೆಗೆ ಗುರುವಿನಲ್ಲಿ ಮತ್ತೊಮ್ಮೆ ಪ್ರಾರ್ಥನೆಯನ್ನು ಸಲ್ಲಿಸಿ ನಿಮ್ಮ ಇಷ್ಟ ದೇವರುಗಳನ್ನು ಸ್ಮರಣೆ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಒಂದು ಒಳ್ಳೆಯ ಉದ್ದೇಶಗಳ ಕರ್ಮಗಳನ್ನು ನೆನಪು ಮಾಡ್ಕೊಳ್ಳಿ. ಕೃತಜ್ಞರಾಗಿ ಖಂಡಿತವಾಗಿ ಆ ಕೃತಜ್ಞತೆ ನಿಮ್ಮ ಜೀವನದಲ್ಲಿ ಇನ್ನಷ್ಟು ಕೃತಜ್ಞತಾ ಭಾವದಿಂದ ವರ್ತಿಸುವಂಥ ನಡವಳಿಕೆಯನ್ನು ತುಂಬಿಸುತ್ತೆ. ಆ ನಡವಳಿಕೆಗಳು ನಿಮ್ಮ ಉದ್ದೇಶವನ್ನು ಬಲಗೊಳಿಸ್ತವೆ. ಆ ಉದ್ದೇಶಗಳು ನಿಮ್ಮ ಜೀವನದಲ್ಲಿ ನೀವು ಯಾವ ರೀತಿ ಬೀಜವನ್ನು ಬಿತ್ತಿದಿರಲ್ಲ ಆ ಉದ್ದೇಶಗಳ ಮೂಲಕ ಅದರ ಫಲವನ್ನು ನಿಮಗೆ ಮತ್ತಷ್ಟು ತಂದುಕೊಡ್ತವೆ. ಇದು ಇವತ್ತಿನ ಟ್ಯಾರೋ ರೀಡಿಂಗ್ನ ಮಾಹಿತಿಯಾಗಿತ್ತು. ಗುರುವಿನ ಒಂದು ಬ್ಲೆಸ್ಸಿಂಗ್, ಆಶೀರ್ವಾದ, ಎನರ್ಜಿಯ ಕನೆಕ್ಟ್ ಆಗಿತ್ತು. ಹಾಗಾಗಿ ಈ ವಿಚಾರ ನಿಮ್ಮ ಜೀವನಕ್ಕೆ ಹತ್ತಿರವಾಗಿದ್ದರೆ ಗುರುವಿಗೆ ಒಂದು ಕೃತಜ್ಞತಾಪೂರ್ವಕವಾಗಿ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಈಗೆಲ್ಲರೂ ಸೇರಿ ಹೇಳೋಣ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ ಸಾಯಿ ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ ದತ್ತ ಹರೇ ಹರೇ.